ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಸಭಾಪಾಲಕರು ನಮ್ಮ ಆತ್ಮೀಯ ತಂದೆಯರಾದ ರಾಮಣ್ಣನಿದ್ದಾರೆ. ಅವರಿಗೆ ವಂದನೆಗಳನ್ನ. ದೇವರ ಕೃಪೆಯಿಂದ ಇನ್ನೊಂದು ದಿನವನ್ನು ನಾವು ನೋಡಿದ್ದೇವೆ. ದೇವರು ನಮ್ಮನ್ನು ಜೀವಂತರ ಪಟ್ಟಿಯಲ್ಲಿಟ್ಟು ನಮ್ಮನ್ನು ಇವತ್ತು ಮತ್ತೊಂದು ದಿನವನ್ನು ನೋಡುವಂಥ ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೆ ವಂದಿಸುತ್ತಾ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆಯಾಗಲಿ. ಅಪ್ಪ ತಂದೆಯೇ, ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ, ರಾತ್ರಿಯೆಲ್ಲ ಒಳ್ಳೆಯ ನಿದ್ದೆಯನ್ನು ಕೊಟ್ಟು ಇನ್ನೊಂದು ದಿನವನ್ನು ನಮಗೆ ಕೊಟ್ಟು ನಮ್ಮನ್ನು ತಿದ್ದಲು ಮತ್ತು ನಮ್ಮನ್ನು ಸರಿಪಡಿಸಲು ಮಾರ್ಪಡಿಸಲು ಕೊಟ್ಟಂಥ ಈ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಹೌದು ಸ್ವಾಮಿ, ಕಳೆದ 4 ದಿನದಿಂದಲೂ ನಮ್ಮ ಜೊತೆಯಲ್ಲಿದ್ದು ಒಳ್ಳೆಯ ರೀತಿಯಿಂದ ಕೂಟವನ್ನು ನಡೆಸಿಕೊಂಡು ಬಂದು ಈ ದಿನ ಕರ್ತನೆ 5ನೇ ದಿನದಲ್ಲಿ ಕೊನೆಯ ದಿನದಲ್ಲಿ ಕರ್ತನೆ ನಮ್ಮ ಜೊತೆಯಲ್ಲಿ ನೀವು ಒಂದಾಗಿದ್ದು ಈ ಮುಂಜಾನೆಯ ಸಮಯದಲ್ಲಿ ಸಭೆಯಾಗಿ ನಿನ್ನ ಮಕ್ಕಳೊಂದಿಗೆ ನಾವು ಸೇರಿ ಬರುವಂಥ ಒಂದು ಮಹಾ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಹೌದು ಸ್ವಾಮಿ, ಎಷ್ಟೋ ಜನರು ಕಾಣದೆ ಹೋಗಿದ್ದಾರೆ. ನಮಗಾದರೂ ಇನ್ನು ನಮ್ಮ ಉಸಿರನ್ನು ಇಟ್ಟು ನಮ್ಮನ್ನು ಕಾದು ಕಾಪಾಡಿದ್ದೀರಿ ಅಂದರೆ ಅದು ನಿಮ್ಮ ಕೃಪೆ ಅಷ್ಟೇ ಕರ್ತನೆ. ನಾವು ಜೀವಂತರವಾಗಿದ್ದೇವೆಂದರೆ ಅದು ನಿನ್ನ ಚಿತ್ತ, ನಿನ್ನ ಕೃಪೆ. ಅದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ, ಕಳೆದ ದಿನಗಳೆಲ್ಲ ಕರ್ತನೆ ಒಳ್ಳೆಯ ವಾಕ್ಯಗಳಿಂದ ಕರ್ತನೆ ಆತ್ಮಕ್ಕೆ ಬೇಕಾದ ಆಹಾರವನ್ನು ಸಾಕಷ್ಟು ಎಲ್ಲ ಬೋಧಕರ ಮೂಲಕವಾಗಿ ಕೊಟ್ಟು ನಮ್ಮನ್ನು ಸಂತೃಪ್ತಪಡಿಸಿದ್ದೀಯ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ, ನಾವು ಹೀಗೆ ಸಭೆಯಾಗಿ ಸೇರಿ ಬಂದಾಗ ಇನ್ನು ಕೆಲವು ಮಾತುಗಳನ್ನು ನಮ್ಮೊಂದಿಗೆ ಮಾತನಾಡಲು ನೀವು ಕಾತುರದಿಂದ ಕಾಯುವಾಗ ಕರ್ತನೆ, ನಾನು ಮಾತನಾಡುವಾಗ ಸಂಪೂರ್ಣವಾಗಿ ನಿನ್ನ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುತ್ತಿದ್ದೇನೆ ತಂದೆ. ನಿನ್ನ ಮಾತುಗಳನ್ನು ನಿನ್ನ ಮಕ್ಕಳಿಗೆ ತಿಳಿಸುವಾಗ ಬೇಕಾದ ವಿವೇಕ, ಜ್ಞಾನ, ಪವಿತ್ರಾತ್ಮನ ಸಹಾಯವನ್ನು ನನಗೆ ಕೊಟ್ಟು ಅದೇ ರೀತಿಯಾಗಿ ಕೇಳುವಂತೆ ನಿನ್ನ ಮಕ್ಕಳಿಗೆ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಳ್ಳಲು ಬೇಕಾದ ಜ್ಞಾನವನ್ನು, ವಿವೇಕವನ್ನು ದಯಪಾಲಿಸಿ ಕಾಪಾಡು ಎಂದು ಪ್ರಾರ್ಥಿಸುತ್ತೇನೆ ತಂದೆಯೇ. ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ಪ್ರೀತಿಯ ತಂದೆಯೇ, ಆಮೇನ್. ಮತ್ತೊಮ್ಮೆ ಕೂಡಿ ಬಂದಿರುವ ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಯನ್ನು ಹೇಳುತ್ತಾ ಅಣ್ಣನವರಿಗೂ ವಂದಿಸುತ್ತಾ ನಾನು ವಾಕ್ಯ ಭಾಗಕ್ಕೆ ಹೋಗ್ತಿದ್ದೇನೆ. ಈ ದಿನ ನಾನು ಮಾತನಾಡ ಬಯಸುವಂಥ ಮಾತು ಅಂದರೆ, ನಮ್ಮ ಸೆಮಿನಾರಿನ ಮೇಯ್ನ್ ಟಾಪಿಕ್ ಏನು? ಇದೆಯಾ, ಮುಂದಿನ ಪೀಳಿಗೆಗೆ ಉತ್ತಮವಾದ ಭವಿಷ್ಯತ್ ಇದೆಯಾ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ನಾನು ಮಾತಾಡ್ತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಮಾತಾಡಲ್ಲ, ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಯಾಕಂದರೆ ಪ್ರತಿನಿತ್ಯವೂ ಅಣ್ಣನವರ ಮೂಲಕ, ದೊಡ್ಡ ದೊಡ್ಡ ಸೇವಕರ ಮೂಲಕವಾಗಿ ಅನೇಕ ವಿಷಯಗಳನ್ನು ನಾವು ಪ್ರತಿನಿತ್ಯ ತಿಳ್ಕೊಂಬರ್ತಾ ಇದ್ದೀವಿ. ಈ 4 ದಿನದಿಂದ ಎಂಥ ಅದೃಷ್ಟ ಅಂದರೆ, 4 ದಿನದಿಂದ ನಾವು ಕೇಳ್ತಿರುವ ವಾಕ್ಯಗಳು ಒಬ್ರಿಗಿಂತ ಒಬ್ಬರು ಉನ್ನತವಾದ, ಬೈಬಲ್ನಲ್ಲಿರುವಂಥ ಸತ್ಯವೇದದಲ್ಲಿರುವಂಥ ಮಾತುಗಳು ಪ್ರತಿಯೊಂದು ಶ್ರೇಷ್ಠವಾದ ಮಾತುಗಳು. ಅದನ್ನು ನಾವು ತಿಳ್ಕೊತ ಬರ್ತಾ ಇದ್ದೀವಿ. ಈ ದಿನವೂ ಸಹ ಸ್ವಲ್ಪ ಹೊತ್ತು ನನಗೆ ಕೊಟ್ಟಂಥ ಸಮಯದಲ್ಲಿ ದೇವರ ಕೃಪೆಯಿಂದ ಮಾತನಾಡಲು ಇಷ್ಟಪಡ್ತಾ ಇದ್ದೀನಿ. ನಾನಿವತ್ತು ಮಾತಾಡುವಂಥ ವಿಷಯ ಮುಂದಿನ ಪೀಳಿಗೆಯ ಭವಿಷ್ಯ ಭಯವೋ ಭರವಸೆಯೋ ಅನ್ನುವಂಥ ಒಂದು ಸಬ್ಜೆಕ್ಟ್ ಮೇಲೆ ಮಾತಾಡ್ತಾ ಇದ್ದೀನಿ. ಮುಂದಿನ ಪೀಳಿಗೆಯ ಭವಿಷ್ಯ ಭಯವೋ ಭರವಸೆಯೋ. ಯಾಕೆ ಈ ಥರ ಕ್ವೆಶ್ಚನ್ ಮಾರ್ಕು ಅಂತ ಹೇಳಿದ್ರೆ, ಇವತ್ತಿನ ದಿನ ನಾವು ಸಮಾಜದಲ್ಲಿ ನೋಡ್ತಾ ಇರುವಾಗ ಕೆಟ್ಟು ಹೋಗಿರುವ ಸಮಾಜ. ನಾವು ಸುಮಾರು ಒಂದು 25 ವರ್ಷದ ಹಿಂದೆ ಹೋದರೆ ಇಷ್ಟೊಂದು ಟೆಕ್ನಿಕಲಾಗಿ ಮುಂದುವರೆದಿರಲಿಲ್ಲ. ಮಕ್ಕಳಲ್ಲಿ ಮುಗ್ಧತೆ ಇತ್ತು, ಮನುಷ್ಯರಲ್ಲಿ ಸ್ವಾಭಾವಿಕವಾಗಿ ಒಳ್ಳೆಯ ಗುಣಗಳು ಜಾಸ್ತಿ ಇದ್ದು. ಆದರೆ ಬರ್ತಾ ಬರ್ತಾ ಇತ್ತೀಚಿನ ದಿನಗಳಲ್ಲಿ ನಾವು ಯಾವ ನ್ಯೂಸ್ ನೋಡಿದ್ರೂ ಭಯಾನಕವಾಗಿದೆ. ಮನುಷ್ಯತ್ವ ಅನ್ನೋದನ್ನು ಕಳ್ಕೊಂಡು ಹೋಗ್ತಾ ಇರುವಂಥ ಸಮಯ. ಎಲ್ಲಿ ಮಾನವೀಯತ್ವ ಅನ್ನೋದೇ ಮರೆಯಾಗ್ತಾ ಇದೆ. ಗಂಡ ಹೆಂಡತಿಯರಲ್ಲಿ ಪ್ರೀತಿ ಇಲ್ಲ, ತಂದೆ ತಾಯಿಯರಲ್ಲಿ ಪ್ರೀತಿ ಇಲ್ಲ, ಮಕ್ಕಳಲ್ಲಿ ಪ್ರೀತಿ ಕಾಣಿಸ್ತಾ ಇಲ್ಲ. ಯಾವ ವಿಷಯದಲ್ಲೂ ಪ್ರೀತಿ ಅನ್ನೋದು ಕಾಣಿಸ್ತಾ ಇಲ್ಲ. ಸ್ವಾರ್ಥ ಮಾತ್ರನೇ ಕಾಣಿಸ್ತಾ ಇದೆ. ಪ್ರಪಂಚ ಏನೋ ಹೇಳ್ತಾರಲ್ಲ, ಬಿಸಿಲು ಕುದುರೆ ಅಂತ, ಆ ಥರ ಓಡ್ತಾ ಇದೆ ಅಷ್ಟೇ ಬಿಟ್ಟರೆ ಮತ್ತು ಅಲ್ಲಿ ಏನು ಶಾಂತಿ ಸಮಾಧಾನ ಎಲ್ಲಿ ಹುಡುಕ್ರೂ ಸಿಗ್ತಾ ಇಲ್ಲ. ಒಂದು ವೇಳೆ ಆ ಶಾಂತಿ ಸಮಾಧಾನ ಸಿಗ್ತಾರೆ ಅಂತ ಹೇಳ್ತಾ ಇದ್ದರೆ ಅದು ಪ್ರಭು ಯೇಸು ಕ್ರಿಸ್ತನ ಮೂಲಕವಾಗಿ ಸಭೆಯಾಗಿ ಸೇರಿ ಬಂದಾಗ ನಮಗೆ ಸಿಗುವ ಶಾಂತಿ ಸಮಾಧಾನ ಬಿಟ್ಟರೆ ಹೊರಗಡೆ ಲೋಕದಲ್ಲಿ ನಮಗೆ ಖಂಡಿತವಾಗಿ ಶಾಂತಿ ಸಮಾಧಾನ ಹುಡುಕ್ತೀವಿ ಅನ್ನೋದು ಸುಳ್ಳು. ಮೋಜು ಮಸ್ತಿಗೆ ಜಾಸ್ತಿ ಸಮಯ ಕೊಡ್ತಾ ಇದ್ದಾರೆ ವಿನಃ ಎಲ್ಲೂ
ನೈತಿಕವಾಗಿ ಬದುಕುವಂಥ ರೀತಿ ನೀತಿಗಳು ಕಡಿಮೆ ಆಗ್ತಾ ಇದ್ದಾವೆ. ಈ ದಿನಮಾನಗಳನ್ನು ನೆನೆಸ್ಕೊಂಡಾಗ ನಮ್ಮ ಮಕ್ಕಳು ಇವತ್ತು ನಮ್ಮ ಜೀವನ ಹೀಗೆ, ನಾಳೆ ನಮ್ಮ ಮಕ್ಕಳು, ನಮ್ಮ ಮುಂದಿನ ಭವಿಷ್ಯ ಪೀಳಿಗೆಗಳು, ಮುಂದಿನ ತಲೆಮಾರುಗಳು ಹೇಗಿರುತ್ತೆ ಅಂತ ಯೋಚನೆ ಮಾಡೋಕ್ಕೂ ಸಹ ನಮಗೆ ಕಷ್ಟವಾಗುತ್ತೆ. ಯಾಕಂದರೆ ಇವತ್ತು 1 ವರ್ಷ 2 ವರ್ಷ 3 ವರ್ಷಕ್ಕೆ ಮಗು ಬರುವಷ್ಟೊತ್ತಿಗೆ ಆ ಮಗುವಿನಲ್ಲೇ ಅನೇಕ ಬದಲಾವಣೆಗಳು ನಾವು ಕಾಣ್ತಾ ಇದ್ದೀವಿ. ಅದು ಆ ಮುಗ್ಧತೆಯನ್ನು ಕಳ್ಕೊಳ್ಳುವಂಥ ಸಮಯ ಬಂದುಬಿಟ್ಟಿರುತ್ತೆ. ನಾವು ಹಿಂದೆ ನೋಡುವಾಗ ಸುಮಾರು 10 ವರ್ಷ ಆದರೂ ಇರುವಂಥ ಮುಗ್ಧತೆ ಇವತ್ತು 1 ವರ್ಷ 2 ವರ್ಷದ ಮಕ್ಕಳಲ್ಲೇ ಕಳ್ಕೊಂಡು ಹೋಗ್ತಾ ಇದೆ. ಆ ಮುಗ್ಧತೆ ಅನ್ನೋದು ಮಾಯ ಆಗ್ತಾ ಇದೆ. ಕಾರಣ ಏನು ಅಂತ ನಾವು ನೋಡುವಾಗ ನಮಗೆ ಭಯ ಆಗುತ್ತೆ, ಒಮ್ಮೆ ಭಯ ಆಗುತ್ತೆ. ಕ್ರೈಸ್ತ ಸಮಾಜದಲ್ಲಿದ್ದ ನಾವು ಭಯ ಪಡಬೇಕಾ? ನಿಜವಾಗೂ ಕ್ರೈಸ್ತರಾದ ನಾವು ಭಯ ಪಡಬೇಕಾ ಅಂತ ನಾವು ಕ್ವಶನ್ ಹಾಕ್ಕೊಬೇಕಾಗುತ್ತೆ. ಯಾಕಂದರೆ ನಮಗೆ ದೇವರು ಗೊತ್ತು, ತಂದೆ ಗೊತ್ತು, ಮಗ ಗೊತ್ತು, ಪವಿತ್ರಾತ್ಮರು ಗೊತ್ತು. ನಮ್ಮ ಹತ್ರ ಸತ್ಯವೇದವನ್ನು ದೇವರು ಕೊಟ್ಟಿದ್ದಾರೆ. ಈ ಗ್ರಂಥ ನಮ್ಮ ಬಳಿಯಲ್ಲಿರುವಾಗ ನಾವು ನಿಜವಾಗಿಯೂ ದೇವರನ್ನು ತಿಳ್ಕೊಂಡು, ತಂದೆ ತಾಯಿಯರು ಪೋಷಕರು ತಿಳ್ಕೊಂಡು ನಾವು ದೇವರ ಮಾರ್ಗದಲ್ಲಿ ಚೆನ್ನಾಗಿ ನಡ್ಕೊಂಡ್ರೆ ನಾವು ಭಯಪಡುವಂಥ ಅವಶ್ಯಕತೆ ಇರುತ್ತಾ? ಒಂದು ವೇಳೆ ನಮ್ಮಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಈಗ ಇನ್ನೂ 1 ವರ್ಷ 2 ವರ್ಷ 3 ವರ್ಷ 10 ವರ್ಷದೊಳಗಿನ ಮಕ್ಕಳಿದ್ದಾರೆ ಅಂದರೆ ತಂದೆ ತಾಯಿಗಳು ನೀವು ಸತ್ಯ ಮಾರ್ಗದಲ್ಲಿ ನಡೀತಾ ಇದ್ದು ದೃಢವಾಗಿ ಯಥಾರ್ಥವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರೆ ನಾವು ಖಂಡಿತವಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಮಕ್ಕಳನ್ನು ನಾವು ಸರಿಯಾದ ಮಾರ್ಗದಲ್ಲಿ ಬೆಳೆಸಲಿಕ್ಕೆ ದೇವರು ಸತ್ಯವೇದ ಗ್ರಂಥವನ್ನು ಕೊಟ್ಟಿದ್ದಾರೆ. ಹೊರಗಡೆ ಪ್ರಪಂಚದಲ್ಲಿ ಖಂಡಿತ ಆತಂಕ ಇದೆ ಬಿಡಿ, ಆದರೆ ನಾನು ಹೇಳ್ತಾ ಇರೋದು ಕ್ರೈಸ್ತರ ಸಮಾಜದಲ್ಲಿ, ಅದು ತಂದೆ ತಾಯಿಯರು ಪೋಷಕರ ಕೈಯಲ್ಲಿ ನಮ್ಮ ಮುಂದಿನ ಭವಿಷ್ಯ ಇದೆ. ನಮ್ಮ ಮುಂದಿನ ಪೀಳಿಗೆ, ಮುಂದಿನ ಸಂತತಿಯ ಭವಿಷ್ಯ ಎಲ್ಲಿದೆ ಅಂದರೆ ಈ ದಿನದ ಪೇರೆಂಟ್ಸ್ಗಳಲ್ಲಿ, ಪೋಷಕರಲ್ಲಿ ಅಷ್ಟೇ. ಪೋಷಕರು ಯಾವ ರೀತಿಯಾಗಿ ನಡೆಸ್ಕೊತಾರೋ ಅದ್ರ ಮೇಲೆ ಮುಂದಿನ ಭವಿಷ್ಯ, ಮುಂದೆ ಪೀಳಿಗೆಯ ಭವಿಷ್ಯ, ನಮ್ಮ ತಲಾಂತರದ ಭವಿಷ್ಯ ಅಡಗಿದೆ. ಹಾಗಾಗಿ ಒಂದು ಕಡೆ ಸೈತಾನನು ನಮಗೆ ಇವತ್ತು ಹೆಚ್ಚಾಗಿ ಕಾಡುತ್ತಿರುವುದಂತ ಅಂತೇಳಿದ್ರೆ ಮೊಬೈಲ್. ಹೊರಗಡೆ ಪ್ರಪಂಚದಲ್ಲಿ ನಮಗೆ ಮೊಬೈಲ್ ನಮ್ಮನ್ನು ಜಾಸ್ತಿ ಮಕ್ಕಳನ್ನು ಹಾಳು ಮಾಡ್ತಾ ಇರುವಂಥದ್ದು ನಮಗೆ ಗೊತ್ತಾಗ್ತಿದೆ. ಮೊಬೈಲ್ ವ್ಯಾಮೋಹದಿಂದನೇ ಚಿಕ್ಕ ಮಕ್ಕಳಿಗೂ ಒಂದು ಊಟ ತಿನ್ನಿಸ್ಬೇಕಂದ್ರೂ ತಾಯಂದಿರು ಕೊಡ್ತಾ ಇರೋದು ಮೊಬೈಲ್. ಅವರಿಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗುತ್ತಂದರೆ ಕೊಡ್ತಾ ಇರೋದು ಮೊಬೈಲ್. ಅವ್ರಿಗೆ ಈ ಗೇಮ್ ಹಾಕ್ಕೊಡ್ತಾರೋ, ಕಾರ್ಟೂನ್ ಹಾಕ್ಕೊಡ್ತಾರೋ, ಇನ್ನೊಂದು ಹಾಕ್ಕೊಡ್ತಾರೋ ಅದು ಬೇಡ, ಒಟ್ಟಿನಲ್ಲಿ ಮೊಬೈಲು. ಅವರಿಗೆ ಬಣ್ಣ ಬಣ್ಣದ ಲೋಕಗಳನ್ನು ತೋರಿಸಿ, ಬಣ್ಣ ಬಣ್ಣದ ಚಿತ್ರಗಳನ್ನು ತೋರಿಸಿ ಮಕ್ಕಳನ್ನು ಊಟ ಮಾಡಿಸ್ತಾ ಇದ್ದೀವಿ ಅಥವಾ ಸಮಾಧಾನ ಮಾಡ್ತಾಯಿದ್ದೀವಿ. ನಮ್ಮ ಕೆಲಸಗಳನ್ನು ಈಸಿ ಆಗೋಕ್ಕೋಸ್ಕರ ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಟ್ಬಿಡ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ ಅನ್ನುವಂಥ ಪರಿಜ್ಞಾನವೂ ಸಹ ನಮ್ಮಲ್ಲಿ ಇಲ್ಲ. ಮಕ್ಕಳು ಹಠ ಮಾಡೋದು ನಿಲ್ಸೋಕ್ಕೋಸ್ಕರ ಅದೊಂದು ಆಟದ ಸಾಮಾನಾಗಿ ಕೊಡ್ತೀವಿ. ಹಿಂದೆ ಎಲ್ಲ ಆಟ ಸಾಮಾನು ಕೈಯಲ್ಲಿ ಕೊಡ್ತಾಯಿದ್ರೆ ಈಗ ಮೊಬೈಲು ಟ್ಯಾಬ್ಗಳನ್ನು ಕೈಯಲ್ಲಿ ಕೊಡ್ತಾ ಇದ್ದೀವಿ. ಇದು ನಮ್ಮ ದುರಂತಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ನಾವು ಭಯಪಡ್ತೀವಿ. ಪ್ರಪಂಚದಲ್ಲಿ ನೋಡುವಾಗ ಪ್ರಪಂಚ ಪೂರ್ತಿ ಪಾಪದ ದೆಸೆಯಲ್ಲಿ ಮುಳುಗೋಗಿದೆ, ಪಾಪದಲ್ಲಿ ಮುಳುಗೋಗಿದೆ. ಹೇಗೆ ನೋವಿನ ಕಾಲದಲ್ಲಿತ್ತೋ, ಹೇಗೆ ಲೋಟನ ಕಾಲದಲ್ಲಿತ್ತೋ, ಅದೇ ರೀತಿಯಾಗಿ ಅದಕ್ಕಿಂತ ದುಪ್ಪಟ್ಟಾಗಿ ಇವತ್ತಿನ ಪ್ರಪಂಚ ಜೀವನ ನಡೀತಾ ಇದೆ. ಅದು ನಮಗೆ ಹೊರಗಡೆ ಪ್ರಪಂಚ. ಕ್ರೈಸ್ತವ್ಯದಲ್ಲೂ ಅದೇ ರೀತಿ ನಡೀತಾ ಇದೆ. ಕ್ರೈಸ್ತವ್ಯದಲ್ಲಿ ಹೆಚ್ಚಾಗಿ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಅಲ್ಲಲ್ಲಿ ಭಕ್ತರ ಮನೆಗಳಲ್ಲಿ, ಭಕ್ತರ ಸಹವಾಸದಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ. ಹಾಗಾದರೆ ನಮಗೆ ಆ ರೀತಿ ಯೋಚನೆ ಮಾಡುವಾಗ ನಮಗೆ ಭಯ ಆಗುತ್ತೆ. ಈ ಪ್ರಪಂಚವನ್ನು ಯೋಚನೆ ಮಾಡಿದಾಗ ಭಯ ಆಗುತ್ತೆ. ಎಲ್ಲಿ ಸೈತಾನ ಉರುಳಿನಲ್ಲಿ ಸಿಕ್ಕಾಕೊಂತಾರೋ ಮುಂದಿನ ಪೀಳಿಗೆ ಅಂತ ಭಯ ಆಗುತ್ತೆ. ಆದರೆ ಇನ್ನೊಂದು ಕಡೆ ನೋಡುವಾಗ ಭರವಸೆ ಬರುತ್ತೆ. ಯಾವುದು ಭರವಸೆ ಅಂದರೆ, ನಮ್ಮ ಮಕ್ಕಳನ್ನು ನಾವು ಸರಿಯಾದ ಮಾರ್ಗದಲ್ಲಿ ಬುನಾದಿಯಿಂದಲೇ ಅಂದರೆ ಅಡಿಪಾಯದಿಂದಲೇ ಸರಿಯಾಗಿ ಬೆಳೆಸಿದ್ರೆ, ಒಂದು ವೇಳೆ ದೇವರ ಮಾರ್ಗದಲ್ಲಿ ಅವರನ್ನು ಬೆಳೆಸಿದ್ರೆ ಅವರ ಭವಿಷ್ಯ ಉಜ್ವಲ ಆಗಬಹುದೇನು ಅನ್ನುವಂಥ ಒಂದು ಭರವಸೆ ಬರುತ್ತೆ. ಆ ಭರವಸೆ ಎಲ್ಲಿಂದ ಅಂತ ಹೇಳಿದ್ರೆ ಸತ್ಯವೇದದಿಂದ ಮಾತ್ರ ಸಾಧ್ಯ. ಕ್ರಿಸ್ತನಲ್ಲಿ ಬಿಟ್ಟರೆ ಖಂಡಿತವಾಗಿ ದೇವರಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸದೆ ಹೋದರೆ ಯಾವ ಭರವಸೆಯೂ ನಮ್ಮಲ್ಲಿ ಇಟ್ಕೊಳ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಅಷ್ಟು ಒಂದು ಕಠಿಣವಾದ ಪರಿಸ್ಥಿತಿ. ಆದರೂ ಸಹ ನಮಗೆ ಭರವಸೆ ಬರಬೇಕಂದ್ರೆ ನಾವು ದೇವರ ಮೇಲೆ ಡಿಪೆಂಡ್ ಆಗಬೇಕು. ಮೊದಲನೇದಾಗಿ ಒಂದು ವಾಕ್ಯ ನೋಡ್ಕೊಳ್ಳೋಣ ನಾವು. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯವನ್ನು ತೆಗೆದು ಓದಿ. ಯೆರೆಮೀಯ ಪ್ರವಾದಿ ಗ್ರಂಥ ಅಲ್ಲ 29:11. ಓದಿ.
ಹ್ಞೂ ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ನೀವು ನನಗೆ ಸಾಕು ಸಾಕು ಸಾಕು. ಇಲ್ಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ದೇವರು ನಮ್ಮ ಮೇಲಿಟ್ಟಿರುವ ಪ್ರಣಾಳಿಕೆ, ನಮ್ಮ ಮೇಲೆ ಯೋಚಿಸುತ್ತಿರುವುದು ಹಿತದ ಆಲೋಚನೆಗಳೇ. ನಾವು ಹಾಗಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ದೇವರು ನಮ್ಮನ್ನು ಹಿತದ ಆಲೋಚನೆಯಿಂದನೇ ಅವ್ರು ಆಲೋಚಿಸ್ತಾ ಇದ್ದಾರೆ. ಆದರೆ ನಾವು ದೇವರ ಆಲೋಚನೆಗೆ ಸಿಂಕ್ ಆಗ್ತಾ ಇದ್ದೀವ ಅನ್ನೋದು ಮುಖ್ಯ. ದೇವರು ನಮ್ಮ ಮೇಲೆ ಹಿತವನ್ನೇ, ಒಳ್ಳೆಯದನ್ನು, ಕ್ಷೇಮವನ್ನೇ ಇಟ್ಟಿದ್ದಾರೆ. ನಮಗೆ ಒಳ್ಳೆಯದನ್ನೇ ಮಾಡಬೇಕು ಅಂತ ಈ ಪ್ರಕೃತಿಯನ್ನು ಉಂಟು ಮಾಡಿದ್ದಾರೆ. ಒಳ್ಳೆಯದನ್ನೇ ಮಾಡಬೇಕು ಅಂತ ಬೈಬಲನ್ನು ಕೊಟ್ಟಿದ್ದಾರೆ, ನೀವು ಒಳ್ಳೆಯದನ್ನು ತಿಳ್ಕೊ ಅಂತ. ಆದರೆ ಅವ್ರ ಆಲೋಚನೆಗಳೆಲ್ಲ ಹಿತವಾಗಿದ್ದೆ, ನಮಗೆ ಕ್ಷೇಮಕರವಾಗಿದ್ದೆ, ಆರೋಗ್ಯಕರವಾಗಿದ್ದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ಮುಖ್ಯ. ಆದರೆ ದೇವರ ಮೇಲೆ ನಮ್ಮನ್ನು ಸಂಪೂರ್ಣವಾಗಿ ಭರವಸೆಯಾಗಿಟ್ಟು, ದೇವರ ಮೇಲೆ ಡಿಪೆಂಡ್ ಆಗಿ ಅವರು ಹೇಳಿದ ರೀತಿಯಿಂದ ನಾವು ನಡ್ಕೊಂಡ್ರೆ ಖಂಡಿತವಾಗಿ ಅದು ನಮಗೆ ಹಿತದ ಆಲೋಚನೆಗಳಾಗಿ ಪರಿವರ್ತಿಸುತ್ತೆ. ಇಲ್ಲಾಂದರೆ ಅದು ನಮ್ಮನ್ನು ನಾಶನದ ಮಾರ್ಗಕ್ಕೆ ಕರ್ಕೊಂಡೋಗುತ್ತೆ. ದೇವರು ಹಿತದ ಆಲೋಚನೆ ಮಾಡ್ತಾಯಿದ್ದಾರೆ, ನಾವು ಹೇಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಮೊದಲನೇದಾಗಿ ಈಗ ಲೋಕದಲ್ಲಿ ಭಯ ನಮಗೆ ತೋರಿಸ್ತಾ ಇದ್ದರೆ ದೇವರ ಮೇಲೆ ನಮಗೆ ಭರವಸೆ ಬರುತ್ತೆ ಅಂದು. ಆ ಭರವಸೆ ಬರಬೇಕು ಅಂದರೆ ಏನು ಮಾಡಬೇಕು, ಯಾವ ಮಾತಿನಿಂದ ನಮಗೆ ಭರವಸೆ ಬರುತ್ತೆ ಅಂತ ಒಂದು ನೋಡ್ಕೊಳೋದಾದರೆ, ಈಗ ದೇವರು ಅನ್ನೋದು ಪೀಳಿಗೆಗಳ ದೇವರು ಅಲ್ವಾ? ಒಬ್ಬರು ದೇವರಾ ಅಲ್ವಲ್ಲ, ನಮಗೆ ಮಾತ್ರನೇ ದೇವರಾ? ನೆಕ್ಸ್ಟ್ ಜನ್ರೇಷನಿಗೆ ಅದು ದೇವರಲ್ವಾ? ಖಂಡಿತ ಅಲ್ವಾ? ಇವಾಗೂ ಇರ್ತಾನೆ, ಮುಂದೇನೂ ಇರ್ತಾರೆ. ದೇವರು ಯಾವತ್ತೂ ಬದಲಾವಣೆ ಆಗದ ದೇವರು, ಬದಲಾಗದ ದೇವರು ಆತನು ಯಾವತ್ತೂ ಬದಲಾಗುವುದಿಲ್ಲ. ಅಬ್ರಹಾಮನಿಗೆ ದೇವರಾಗಿದ್ದವರೇ ಇಸಾಕನಿಗೂ ದೇವರಾದರು, ಇಸಾಕನ ದೇವರೇ ಯಾಕೋಬನ ದೇವರಾದರು. ಇವತ್ತು ನಮ್ಮ ದೇವರು ಅಂತ ಹೇಳ್ಕೊತ ಇದ್ದೀವಿ ಅಂದರೆ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರನ್ನೇ ನಮ್ಮ ದೇವರು ಅಂತ ಇದ್ದೀವಿ. ಆದರೆ ಮುಂದಿನ ತಲೆಮಾರಿಗೂ ಅವರು ದೇವರಾಗಿರಲ್ವಾ? ಖಂಡಿತವಾಗಿ ಅವರು ಇರುವಾತರು, ಯಾವಾಗಲೂ ಅವರು ಇರುವಾತರು, ಎಲ್ಲರಿಗೂ ಅವರು ದೇವರೇ. ಆದರೆ ಅದನ್ನು ಹುಡುಕಿ ತಿಳಿದುಕೊಳ್ಳುವಂಥ ಮಾರ್ಗವನ್ನು ನಾವು ಇವತ್ತು ಮಕ್ಕಳಿಗೆ ಬಿಟ್ಟು ಹೋಗಬೇಕಾಗುತ್ತೆ, ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಕೀರ್ತನೆ 145, ಕೀರ್ತನೆ 145:4. ಸಾಕು. ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುವರು. ನಾವು ದೇವರ ಮಹತ್ ಕಾರ್ಯಗಳನ್ನು, ದೇವರು ಮಾಡಿದ ಉಪಕಾರಗಳನ್ನು ನಾವು ಸದಾಕಾಲ ತಲಾಂತರಕ್ಕೂ ಹೊಗಳುತ್ತಾನೆ ಇರ್ತೀವಿ, ನೆನೆಸ್ಕೊತಾ ಇರಬೇಕು ಅಲ್ವಾ? ನಾವು ನಿನ್ನೆ ಮಾಡಿದ ಉಪಕಾರವನ್ನು ಇವತ್ತು ಮರೆತು ಬಿಟ್ಟರೆ ಹೋಯಿತು. ಆದರೆ ನಮ್ಮ ಹುಟ್ಟಿದಂಗಿಂದ, ನಾವು ದೇವರನ್ನು ಕಂಡುಕೊಳ್ಳದೇ ಇರುವಾಗಲೂ ದೇವರು ಮಾಡಿದ ಉಪಕಾರಗಳು ಎಷ್ಟೋ ಹೆಚ್ಚಿನದು. ನಮಗೆ ತಿಳಿಯದೆ ದೇವರು ಮಾಡಿದ ಉಪಕಾರಗಳು ಎಷ್ಟು ಹೆಚ್ಚಿನದಿದೆ. ನಾವು ದೇವರನ್ನು ತಿಳ್ಕೊಳಕ್ಕೂ ಮುಂಚೆ ನಮ್ಮ ಜೀವನದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ. ನಾವು ತಿಳ್ಕೊಂಡ್ರ ಮೇಲೂ ಎಷ್ಟು ಅದ್ಭುತಗಳನ್ನು ಮಾಡ್ತಾರೆ. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ದೇವರು ಒಳ್ಳೆಯದ ಕ್ರಿಯೆಗಳನ್ನು, ಒಳ್ಳೆಯ ಕೃತ್ಯಗಳನ್ನು ಮಾಡ್ತಾ ಬರ್ತಾಯಿದ್ದಾರೆ. ಆದರೆ ಅದನ್ನು ನೋಡುವಂಥ ಕಣ್ಣು ನಮಗಿಲ್ಲ. ದೇವರು ಮಾಡ್ತಾ ಇದ್ದಾನೆ, ದೇವರು ನಮ್ಮನ್ನು ಸಲ್ಲಿಸ್ತಾ ಇದ್ದಾನೆ, ನಾವಿವತ್ತು ಉಸಿರಾಡ್ತಾ ಇದ್ದೀವಿ ಅಂದರೆ ಅದು ದೇವರ ಪ್ರೀತಿ, ಕೃಪೆ, ಆತನ ಕೃತ್ಯಗಳಷ್ಟೇ. ಆತ ಮನಸ್ಸು ಮಾಡಿದ್ರೆ ಎಷ್ಟೊತ್ತು ನಮ್ಮ ಉಸಿರನ್ನು ತೆಗಿಲಿಕ್ಕೆ ಅಲ್ವಾ? ಭೂಮಂಡಲದಲ್ಲಿ ಇರುವಂಥ ಪ್ರತಿಯೊಂದು ವಸ್ತು, ಜೀವರಾಶಿಗಳದ್ದು ಶ್ವಾಸವನ್ನು ಒಂದೇ ಸಮಯದಲ್ಲಿ ತೆಗೆದುಬಿಡ್ಬೋದು. ಆದರೆ ದೇವರು ಪ್ರತಿಯೊಂದು ಕ್ಷಣವೂ ತಾಳ್ಮೆಯಿಂದ ನಮ್ಮನಿಗೆ ಮತ್ತೆ ದೀರ್ಘ ಶಾಂತಿಯಿಂದ ನಮಗೆ ಇನ್ನೂ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ದೇವರು ಕೃತ್ಯಗಳು ತುಂಬ ಅಪಾರವಾಗಿದ್ದು, ದೇವರ ಕ್ರಿಯೆಗಳು ಅಪಾರವಾಗಿದ್ದು, ಅದನ್ನು ಪ್ರತಿನಿತ್ಯವೂ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ನಾವು ಅವರನ್ನು ಅವರ ಅದ್ಭುತ ಕಾರ್ಯಗಳನ್ನು ಕೊಂಡಾಡುವವರಾಗಿರಬೇಕು. ಆ ಕೊಂಡಾಟವು ಕೇವಲ ನಾವು ನಮಗೆ ದೇವರು ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೂ ಅವರು ದೇವರು ಆಗಬೇಕು. ಅಂದರೆ ನಮ್ಮ ಚಿಕ್ಕ ಮಕ್ಕಳಿರುವಾಗಲೇ, ಮೊನ್ನೆ ಎಲ್ಲ ಈ 4 ದಿನದಿಂದ ಸೆಮಿನಾರಲ್ಲಿ ಅದ್ಭುತವಾದ ಮಾತುಗಳನ್ನು ಎಲ್ಲ ಸೇವಕರು ಹೇಳ್ತಾ ಇದ್ದಾರೆ. ಮಕ್ಕಳುಗಳನ್ನು ನಾವು ಹೇಗೆ ಬೆಳೆಸ್ತಾ ಇದ್ದೀವಿ
ಅಂತೇಳಿ. ಎಲ್ಲರೂ ಹೇಳೋದು ಒಂದೇ, ನಾವು ನಮ್ಮ ಮಕ್ಕಳಿಗೆ ದೇವರನ್ನು ಪರಿಚಯ ಮಾಡ್ತಾ ಇದ್ದೀವ, ಕೂತಾಗ ನಿಂತಾಗ ದೇವರನ್ನು ಮಕ್ಕಳಿಗೆ ತಿಳಿಸ್ತಾ ಇದ್ದೀವ, ದೇವರನ್ನು ಸಣ್ಣಲಿಂದಲೇ ಅವರಿಗೆ ದೇವರ ಜ್ಞಾನವನ್ನು ಕೊಡ್ತಾ ಇದ್ದೀವ ಅನ್ನುವಂಥದ್ದು. ಇದು ನಾವು ನಮಗೆ ಮಾಡಿದ ಉಪಕಾರಗಳನ್ನು, ಹಿಂದೆ ಇಸ್ರೇಲರಿಗೆ ಮಾಡಿದ ಉಪಕಾರವನ್ನು ಇಸ್ರೇಲರು ಮರ್ತುಬಿಟ್ರು, ಅವರ ಮುಂದಿನ ಪೀಳಿಗೆಯವರೆಗೆ ತಗೊಂಡು ಹೋಗಿಲ್ಲ. ಕೆಲವೊಂದು ಹಂತಕ್ಕೆ ಬಂದಾಗ ಅದನ್ನು ಅರಿಯದೇ ಇರುವಂಥ ಜನಾಂಗಗಳು ಹುಟ್ಟಾದರು. ಅವ್ರಿಗೆ ಇಸ್ರೇಲರಿಗೆ ಮಾಡಿದ ಅದ್ಭುತಗಳು ಉಪಕಾರಗಳು ಒಂದಿಷ್ಟಲ್ಲ. ನಮಗೆ ನೋಡ್ತೀವಿ, ಅವರು ಐಗುಪ್ತದಲ್ಲಿ ಇದ್ದಾಗ ಅವರನ್ನು ಸುಮಾರು 430 ವರ್ಷ ಅವರನ್ನು ಯಾವ ರೀತಿಯಾಗಿ ಕಾಪಾಡ್ಕೊಂಡು ಬಂದರು, ಅದನ್ನು ಹೇಗೆ ಬಿಡಿಸ್ಕೊಂಬಂದರು, 40 ವರ್ಷ ಅಡವಿಯಲ್ಲಿ ಹೇಗೆ ನಡೆಸ್ಕೊಂಬಂದರು, ಅದನ್ನು ಎಲ್ಲವನ್ನು ನಾವು ನೋಡ್ತೀವಿ. ಆದರೆ ಅದನ್ನು ಇಸ್ರೇಲರು ಅವರ ಮುಂದಿನ ಪೀಳಿಗೆಗೆ ಹೇಳಿಕೊಟ್ಟಿಲ್ಲ, ಸ್ಟಾಪ್ ಮಾಡಿದ್ರು. ಯೆಹೋಶುವನ ಕಾಲಕ್ಕೆ ಬರುವಾಗ ಯೆಹೋವನು ಯಾರೋ ಅನ್ನುವಂಥ ಕಾಲಕ್ಕೆ ಮಟ್ಟದವರೆಗೆ ಬಂದರು. ಅಂದರೆ ಅರಿಯದ ಜನಾಂಗ ಒಂದು ಹೊಸದಾಗಿ ಸೃಷ್ಟಿಯಾಗುತ್ತೆ. ಆ ರೀತಿ ನಾವಿರದೆ ನಾವು ದೇವರಿಗೆ ನಮ್ಮ ದೇವರನ್ನು ಪರಿಚಯ ಮಾಡಿಕೊಟ್ರೆ, ದೇವರು ಉಪಕಾರ ಮಾಡುವನು, ನಿಮ್ಮನ್ನು ಸೃಷ್ಟಿಸಿದವನು ದೇವರು, ಪ್ರತಿಯೊಂದನ್ನು ನಮ್ಮ ಬೇಕಾದ ಅವಶ್ಯಕತೆಗಳನ್ನು ಪ್ರತಿನಿತ್ಯ ಪೂರೈಸ್ತಾ ಇರುವಂಥ ದೇವರು, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಪ್ರಕೃತಿಯನ್ನು ತೋರಿಸಿ ಮನೆಯಲ್ಲಿ ಅವನು ನಡೆಯುವಂಥ ಎಲ್ಲ ಕಾರ್ಯದಲ್ಲೂ ದೇವರ ಕ್ರಿಯೆ ಎಷ್ಟಿದೆ ಅನ್ನೋದನ್ನು ಮಕ್ಕಳಿಗೆ ತೋರಿಸಿ ನಾವು ಚಿಕ್ಕ ಮಗುವಿಂದ ಇನ್ನು ನಾವು ಬೆಳೆಸ್ಕೊತ ಬಂದರೆ ಮಕ್ಕಳು ಮರೀತಾರ? ಇಲ್ವಲ್ಲ. ಅದನ್ನೇ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಏನಂತ, ಅವರ ಉಪಕಾರಗಳನ್ನು ನಾವು ತಳತಲಾಂತರಕ್ಕೂ ನೆನೆಸ್ಕೊತಾನೆ ಇರ್ತೀವಿ. ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯವನ್ನು ಹೊಗಳುವರು, ನಿನ್ನ ಮಹತ್ ಕಾರ್ಯವನ್ನು ವರ್ಣಿಸುವರು. ಪಾರಂಪರ್ಯವಾಗಿ ನಾವು ಯಥಾರ್ಥರಾದರೆ ದೇವರ ಮಾಡಿದ ಉಪಕಾರವನ್ನು ಪಾರಂಪರ್ಯಗಳಿಗೆ ಅಂದರೆ ತಲೆಮಾರಿವರೆಗೂ ನಾವು ಹೊಗಳ್ತಾನೆ ಬರಬೇಕು. ನಮ್ಮ ಜೀವ ಇರುವವರೆಗೂ ನಮ್ಮ ಪೀಳಿಗೆಗಳಿಗೆ ದೇವರ ಕೃತ್ಯಗಳನ್ನು ತಿಳಿಸುವವರಾಗಿರಬೇಕು, ಹೊಗಳುವವರಾಗಿರಬೇಕು, ದೇವರನ್ನು ಕೊಂಡಾಡುವವರಾಗಿರಬೇಕು. ಅದನ್ನೇ ಏನು ಮಾಡ್ತಾರೆ ಮಕ್ಕಳು ಸಹ ಮಾಡ್ತಾರೆ. ನಾವು ಟಿ ವಿ ಹಾಕ್ಕೊಂಡು ಸೀರಿಯಲ್ ನೋಡ್ತಾ ಇದ್ದರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಅವರು ಅದನ್ನೇ ನೋಡ್ತಾರೆ. ನಾವು ಟಿ ವಿ ಆಫ್ ಮಾಡಿ ಬೈಬಲ್ ಇಟ್ಕೊಂಡ್ರೆ ನಮ್ಮ ಪಕ್ಕದಲ್ಲಿ ಬಂದು ಅವರು ಕೂರ್ತಾರೆ. ಯಾಕೆ? ನಾನು ಬೈಬಲ್ ಓದೋಣ ಅಂಥೇಳಿ. ನಮ್ಮ ಕ್ರಿಯೆಗಳಿಂದನೇ ಮಕ್ಕಳನ್ನು ಬದಲಾಯಿಸ್ಬೇಕೇ ವಿನಃ ಮಕ್ಕಳಿಗೆ ಹೊಡೆಯೋದು ಬಡಿಯೋದು, ನೀವು ಮಾತ್ರ ಬೈಬಲ್ ಓದಬೇಕು, ನಿನ್ನೆ ಹೇಳ್ತಾ ಇದ್ರಲ್ಲ ಸೇವಕರು, ನೀವು ಮಾತ್ರ ಬೈಬಲ್ ಓದಿ, ನಾನು ಮಾತ್ರ ಸೀರಿಯಲ್ ನೋಡ್ಕೊತೀನಿ, ನಾನು ಮಾತ್ರ ಮೊಬೈಲ್ ನೋಡ್ಕೊತೀನಿ ಅಂದರೆ ಮಕ್ಕಳು ಮಾಡ್ತಾರಾ? ಖಂಡಿತವಾಗಿ ಇಲ್ಲ. ನಾವೇನು ಮಾಡಬೇಕೋ ಅದನ್ನು ನಾವು ಫಸ್ಟ್ ಮಾಡಬೇಕು. ನಮ್ಮನ್ನು ನೋಡಿ, ತಂದೆ ತಾಯಿಯನ್ನು ನೋಡಿ ಮಕ್ಕಳು ಕಲಿತಾರೆ. ಒಂದು ವೇಳೆ ನಮ್ಮ ನಡತೆಗಳು, ನಮ್ಮ ಕ್ರಿಯೆಗಳು ಬದಲಾವಣೆ ಆಗಿದ್ದು, ನಮ್ಮ ಕ್ರಿಯೆಯಲ್ಲಿ ದೇವರನ್ನು ನಾವು ಕಾಣಿಸ್ತಾ ಇಲ್ಲ ಅಂದಾಗ ನಮ್ಮ ಮಕ್ಕಳ ಜೀವನದಲ್ಲೂ ದೇವರು ಕಾಣಲ್ಲ. ಯಾಕಂತ ಹೇಳಿದ್ರೆ ಅವರು ನೋಡ್ತಾ ಇರೋದೆಲ್ಲ ಪ್ರಪಂಚ. ನಮ್ಮ ಅಮ್ಮ ಹೇಗೆ ಹೋಗ್ತಿದ್ದಾರೋ, ನಮ್ಮ ಅಪ್ಪ ಹೇಗೆ ಹೋಗ್ತಾರೋ ನಾನು ಹಾಗೆ ಹೋಗ್ತೀನಿ ಅನ್ನುವಂಥ ಒಂದು ಜನ್ರೇಷನ್. ಅಂದರೆ ಹೊರಗಡೆಯಿಂದನೂ ಅವರು ತುಂಬ ಬದಲಾವಣೆ ಆಗ್ತಾರೆ. ಬಟ್ ಮನೆ ವಾತಾವರಣನಾದರೂ ನಾವು ಶುದ್ಧ ಇಟ್ಕೊಬೇಕಲ್ವ. ಹೊರಗಡೆ ಪ್ರಪಂಚ ನಾವು ಶುದ್ಧ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮನೆ ವಾತಾವರಣವನ್ನು ನಮ್ಮ ಕೈಯಲ್ಲಿದೆಯಲ್ಲ, ಅದನ್ನು ನಾವು ಆದಷ್ಟು ಮಟ್ಟಿಗೆ ಸರಿಪಡಿಸ್ಕೊಂಡು ಹೋದರೆ ನಿಜವಾಗೂ ದೇವರಿಗೆ, ನಮ್ಮ ದೇವರನ್ನು ತಲಾಂತರದವರಿಗೆ ಕೊಂಡಾಡಲಿಕ್ಕೆ ಒಂದು ಕೃಪೆಯಾಗಿ ನಿಲ್ಲುತ್ತೆ. ಮುಂದಿನ ಪೀಳಿಗೆ ಭವಿಷ್ಯವು ನಮ್ಮ ಕೈಲೇ ಇದೆ. ಯಾಕಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆಯೋ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ತಗೊತೀವೋ ಅದ್ರ ಮೇಲೆ ನಮ್ಮ ಮುಂದಿನ ಪೀಳಿಗೆ ನಿಂತ್ಕೊಳ್ಳುತ್ತೆ. ಒಮ್ಮೆ ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡೋಣ. ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 10ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು ನೋಡ್ತೀವಿ, ನಾವು ಆವಾಗಲೇ ಮಾತಾಡಿದ್ವಿ, ಇಸ್ರಾಯೇಲರು ಏನು ಮಾಡಿದ್ರು, ಅವರು ಅವನ ಕಾಲದಲ್ಲಿರುವ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತ್ತು. ಇದಕ್ಕೆ ಕಾರಣ ಏನು? ಇಸ್ರಾಯೇಲರು ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಅದನ್ನು ಹೇಳಿಕೊಟ್ಟಿಲ್ಲ. ದೇವರು ಮಾಡಿದ ಉಪಕಾರಗಳನ್ನು ಹೇಳ್ಕೊಟ್ಟಿಲ್ಲ. ಆಚರಣೆಗಳನ್ನು ಮಾಡ್ತಿದ್ರು, ಹುಳಿ ಹಿಟ್ಟಿನ ರೊಟ್ಟಿಯ ಕಾರ್ಯಕ್ರಮಗಳನ್ನು ನಡೆಸ್ತಾಯಿದ್ರು ಅಲ್ವಾ, ಎಲ್ಲವನ್ನು ಮಾಡ್ತಾಯಿದ್ರು. ಆದರೆ ಆ ಆಚರಣೆಗಳನ್ನು ಮಾಡ್ತಾಯಿದ್ರು, ಅದ್ರ ಹಿನ್ನೆಲೆ ಯಾಕೆ ಮಾಡ್ತಾಯಿದ್ದೀವಿ ಅನ್ನೋದು ಅವರು ಹೇಳಿಲ್ಲ, ಹೇಳಿಕೊಟ್ಟಿಲ್ಲ. ಅವ್ರು ಹೇಳಿಕೊಡ್ಲಿ ಅಂತಲೇ ಹುಳಿ
ಹುಳಿ ಇಲ್ಲದ ರೊಟ್ಟಿ ಕಾರ್ಯಕ್ರಮ ಮತ್ತು ಹುಳಿ ಪದಾರ್ಥಗಳನ್ನು ಅವರು ಮಾಡ್ತಾಯಿದ್ರು. ಯಾವಾಗಲೂ ನಾವು ಹಬ್ಬದಲ್ಲಿ ಏನು ಮಾಡ್ತೀವಿ, ಸಿಹಿ ಪದಾರ್ಥಗಳನ್ನು ಮಾಡ್ಕೊಂಡು ತಿಂತೀವಿ ಅಲ್ವಾ. ಆದರೆ ಅಲ್ಲಿ ಆ ಥರ ಇರಲಿಲ್ಲ. ಯಾಕೆ ಹೀಗೆ ನಿಂತ್ಕೊಂಡು ತಿಂತಿದ್ರು, ಗಡಿಬಿಡಿಯಾಗಿ ತಿಂತಾಯಿದ್ರು. ಯಾಕೆ ನಿಂತ್ಕೊಂಡು ತಿನ್ನಬೇಕು? ಇವೆಲ್ಲ ಆಚರಣೆಗಳು ಮಾಡುವಾಗ ನಮ್ಮ ಮಕ್ಕಳು ಕೇಳಿದಾಗ ಅದನ್ನು ಹೇಳಿ ಅಂತ ಕೆಲವೊಂದು ಆಚರಣೆಗಳನ್ನು ದೇವರು ಕೊಟ್ಟಿದ್ದರು. ಆದರೆ ಅವ್ರು ಏನು ಮಾಡಿದ್ರು, ಇಷ್ಟೆಲ್ಲರೂ ಆಚರಣೆಗಳು ಮಾಡಿದ್ರು, ಅದ್ರ ಹಿನ್ನೆಲೆ ಏನಿದೆ, ಅದರ ಉದ್ದೇಶ, ದೇವ್ರ ಉದ್ದೇಶ ಏನಿದೆ ಅದನ್ನು ಮಕ್ಕಳಿಗೆ ಹೇಳಿಕೊಟ್ಟಿಲ್ಲ. ಹಾಗಾಗಿ ಅವರೇನಾದರೂ ಮುಂದೆ ಬರುವಾಗ ಯೆಹೋವನು ಯಾರು ಅನ್ನೋದು ಅವರಿಗೆ ಅರಿವಾಗಿಲ್ಲ. ಯಾಕಂದರೆ ಅವರು ದೇವರು ಮಾಡಿದ ಉಪಕಾರನೂ ಮರ್ತರು. ಇಷ್ಟೆಲ್ಲರಿಗೆ ದೇವರು ಮಾಡಿದ ಉಪಕಾರಗಳು ಒಂದಲ್ಲ, ನಮ್ಮ ಜೀವನದಲ್ಲಿ ನೋಡಿದ್ರೆ ಯಾವ ಜನಾಂಗಕ್ಕೂ ಯಾವ ದೇವರನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಂದು ಮಹತ್ ಕಾರ್ಯಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ್ದಾರೆ ದೇವರು ಇಸ್ರಾಯೇಲರಿಗೋಸ್ಕರ. ಆ ಜನಾಂಗಕ್ಕೋಸ್ಕರ ಮಾಡಿದ್ದಷ್ಟು ಇನ್ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಪಕಾರ ಮಾಡಿದ್ದನ್ನು ಮರ್ತು ಬಿಟ್ಟರು. ಯೆಹೋಶುವನ ಕಾಲಕ್ಕೆ ಬರೋಷ್ಟೊತ್ತಿಗೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡುವಾಗ ಆತನ ಕಾಲದವರೆಲ್ಲ ಗತಿಸಿ ಹೋದ್ರ ಮೇಲೆ, ಅಂದರೆ ಪಿತೃಗಳೆಲ್ಲ ಗತಿಸಿ ಹೋದ್ರ ಮೇಲೆ ದೇವರನ್ನು ಅರಿಯದ ಬೇರೊಂದು ಜನಾಂಗವು, ಬೇರೊಂದು ಸಂತತಿಯು ಬಂತು. ಅಂದರೆ ನಾವು ತಂದೆ ತಾಯಿಗಳ ಜವಾಬ್ದಾರಿಯನ್ನು ಅಲ್ಲಿ ಸರಿಯಾಗಿ ಅವರು ನಿರ್ವಹಿಸಿಲ್ಲ. ಆದರೆ ಯೇಸು ಕ್ರಿಸ್ತರು ಹೇಳ್ತಾ ಇರೋದು ನಮ್ಮ ಜವಾಬ್ದಾರಿಯನ್ನು ಅವರು ನೆನಪು ಮಾಡ್ತಾಯಿದ್ದಾರೆ. ನಾವು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ನಾವು ಕಂಡುಕೊಂಡಿದ್ದೀವಿ, ಸುಮಾರು ವರ್ಷಗಳ ಹಿಂದೆ ನಮಗೆ ಸತ್ಯವಾದ ದೇವ್ರು ಗೊತ್ತಿಲ್ಲ, ಎಲ್ಲವನ್ನು ನಾವು ಮಾಡ್ತಾಯಿದ್ವಿ, ದೇವರನ್ನು ಹುಡುಕ್ತಾ ಇದ್ವಿ, ಎಲ್ಲದನ್ನು ದೇವರು ಅಂತ ಮಾಡ್ತಾಯಿದ್ವಿ. ನಿನ್ನೆ ಬ್ರದರ್ ಹೇಳಿದ ಹಾಗೆ ತಾಯಿ ತಂದೆಯನ್ನು ದೇವರು ಅಂದ್ಕೊಂಡ್ವಿ, ನಮಗೆ ಯಾರು ಸಹಾಯ ಮಾಡ್ತಾರೆ ಅವ್ರನ್ನ ದೇವರು ಅಂದ್ಕೊತೀವಿ, ಡಾಕ್ಟ್ರನ್ನ ದೇವರು ಅಂದ್ಕೊತೀವಿ, ಅದೇ ರೀತಿ ಟೀಚರ್ಸನ್ನ ದೇವರು ಅಂತೀವಿ. ಯಾರಾದ್ರು ಭಿಕ್ಷೆ 10 ರೂಪಾಯಿ ಭಿಕ್ಷೆ ಹಾಕಿದ್ರೆ ನೀನು ದೇವರಪ್ಪ ಅಂತ ಹೇಳ್ತೀವಿ, ಊಟ ಕೊಟ್ಟರಿಗೆ ದೇವರು ಅಂತೀವಿ, ಫಿಲಮ್ ಆ್ಯಕ್ಟ್ರುಗಳಿಗೆ ದೇವ್ರು ಅಂತೀವಿ, ಯಾರ್ಯಾರಿಗೂ ದೇವ್ರು ಅಂದ್ಕೊಂಡು ಹೋಗ್ತೀವಿ. ಆದರೆ ನಿಜವಾದ ದೇವರನ್ನು ನಾವು ಪರಿಚಯ ಮಾಡದೆ ಹೋದರೆ ಅವರೇ ದೇವರು ಅಂತ ಅವ್ರು ಹಿಂದ್ಗಡೆ ಹೋಗ್ತಾರೆ ಅಲ್ವಾ. ಹಿಂದೆ ರಾಜರ ಕಾಲದಲ್ಲಿ ಅಣ್ಣವರು ನಿನ್ನೆ ವಾಕ್ಯ ಹೇಳೋಷ್ಟೊತ್ತಿಗೂ ಹೇಳಿದ್ರು, ರಾಜರುಗಳನ್ನು ದೇವ್ರು ಮಾಡ್ಕೊಂಡಿದ್ರು, ಅವ್ರ ಹೆಂಡತಿಯರನ್ನ ದೇವ್ರು ಮಾಡ್ಕೊಂಡು, ಅವ್ರ ಮಕ್ಕಳನ್ನ ದೇವ್ರು ಮಾಡ್ಕೊಂಡಿದ್ರು. ಈ ರೀತಿಯಾಗಿ ಬಂದು ಕೊನೆಗೆ ಏನಾಯಿತು, ಎಲ್ಲದರಲ್ಲೂ ದೇವರೇ. ಸಣ್ಣ ಸಣ್ಣ ಜಲಜಂತುಗಳನ್ನು ದೇವ್ರು ಮಾಡಿಕೊಂಡ್ರು, ಕ್ರಿಮಿಕೀಟಗಳನ್ನು ದೇವ್ರು ಮಾಡಿಕೊಂಡ್ರು. ನಿಜವಾದ ದೇವರನ್ನು ಬಿಟ್ಟರು, ಎಲ್ಲ ದೇವ್ರನ್ನು ಹಿಡ್ಕೊಂಡ್ರು. ಆದರೆ ನಮಗೆ ಜೀವ ಕೊಟ್ಟವರನ್ನು ನಾವು ಮರ್ತು ಬಿಟ್ವಿ. ಆದರೆ ನಾವು ಹಾಗೆ ಮಾಡಬಾರ್ದು. ನಮಗೆ ಸತ್ಯವೇದ ತಿಳಿಸ್ಕೊಡ್ತಾ ಇದೆಯಲ್ವಾ. ಯೇಸು ಸ್ವಾಮಿ ಅವರ ಪವಿತ್ರ ರಕ್ತದಿಂದ ನಮ್ಮನ್ನು ಕೊಂಡ್ಕೊಂಡಿದ್ದಾರಲ್ಲ, ನಾವು ಕ್ರಯಕ್ಕೆ ಪಟ್ಟವರಲ್ವ. ನಾವು ಯೇಸು ಸ್ವಾಮಿಯನ್ನು ಧರಿಸ್ಕೊಂಡವರಾದ ನಾವುಗಳು ಆ ದಾರಿಯಲ್ಲಿ ಹೋಗದೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗಿ ನಮ್ಮ ಮಕ್ಕಳನ್ನು ನಾವು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕಂದ್ರೆ ಆತನ ಮಾಡಿದ ಉಪಕಾರಗಳನ್ನು ನಾವು ಮಕ್ಕಳಿಗೆ ತಿಳಿಸಬೇಕು. ಪ್ರತಿಯೊಂದು ಹಂತದಲ್ಲೂ ನಾವು ತಿಳಿಸಬೇಕು. ಆಗ ಮಾತ್ರ ನಮಗೆ ಮಕ್ಕಳು ಮುಂದಿನ ಸಂತಾನದಲ್ಲೂ ದೇವರು ಅವ್ರ ಜೊತೆ ಇರಲಿಕ್ಕೆ ಸಾಧ್ಯ. ನಾವು ಧರ್ಮೋಪದೇಶ ಕಾಂಡದಲ್ಲಿ 4ನೇ ಅಧ್ಯಾಯ 9ನೇ ವಾಕ್ಯವನ್ನು ಒಮ್ಮೆ ನೋಡೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ ಅಧ್ಯಾಯ ವಾಕ್ಯ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಸಾಕು ಸಿಸ್ಟರ್. ಏನು ಹೇಳ್ತಾ ಇದ್ದಾರೆ, ನಾವು ಜೀವದಿಂದ ಇರುವವರೆಗೂ ಎಷ್ಟು ಮಾತ್ರವೂ ಮರೆಯದೆ ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆಯಾ? ಅದು ಧರ್ಮಶಾಸ್ತ್ರದಲ್ಲೇ ಬರ್ಕೊಟ್ಟಿದ್ದಾರ? ಇಷ್ಟೆಲ್ಲರಿಗೂ ಅದು ಗೊತ್ತಿತ್ತಾ? ಯಾಕೆ ಹೇಳಿಲ್ಲ ಅವರು? ನಾವು ಆದ್ರೂ ಹೇಳಬೇಕು. ಅವ್ರು ಹೇಳಿಲ್ಲ, ಓಕೆ, ಅವ್ರು ಹಾಗಾಗೇ ದೇವರಿಂದ ದೂರ ತಳ್ಳಲ್ಪಟ್ಟರು. ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾನು ಅವರನ್ನು ಮರ್ತು ಬಿಡ್ತೀನಿ, ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳಿಬಿಟ್ರು ದೇವರು. ಆದರೆ ನಮ್ಮನ್ನ ಬಗ್ಗೆ ಯೋಚನೆ ಮಾಡಿನೇ ಅವರ ಪ್ರಿಯ ಕುಮಾರನ ಕಳಿಸ್ಬಿಟ್ಟು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿ ಅವರ ಸ್ವರಕ್ತದಿಂದ ನಮ್ಮನ್ನು ಕೊಂಡ್ಕೊಂಡಿದ್ದಾರಲ್ವ. ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನಮ್ಮ ಸ್ವಂತ ಸೊತ್ತಲ್ಲ. ಹಾಗಿದ್ರ ಮೇಲೆ ನಾವು ಅವರನ್ನು ನಮ್ಮ ಮಕ್ಕಳಿಗೂ ನಾವು ಮಾಡಿದ ದೇವ್ರು ಮಾಡಿದ ಉಪಕಾರಗಳನ್ನು, ಯೇಸು ಸ್ವಾಮಿಯ ಸಿಲುಬೆ ತ್ಯಾಗ, ಯೇಸು ಸ್ವಾಮಿ ಭೂಮಿ ಮೇಲೆ ಬಂದು ಅಷ್ಟೊಂದು ದೊಡ್ಡ ದೇವರು ದಾಸನ ರೂಪದಲ್ಲಿ ಭೂಮಿಗೆ ಬಂದುಬಿಟ್ಟು ನಮ್ಮ ಹಾಗೆ ನರವತಾರ ಎತ್ಕೊಂಡ್ಬಂದು ನಮಗೋಸ್ಕರ ಜೀವ ಕೊಟ್ಟು ಅವಮಾನಗಳನ್ನು, ಅಪನಿಂದನೆಗಳನ್ನು, ಎಲ್ಲ ಬಾಧೆ ನೋವುಗಳನ್ನು ನಮಗೋಸ್ಕರ ಅನ್ಭವಿಸ್ತಾರಲ್ವ ಸಿಲ್ವ ಮರಣದಲ್ಲಿ. ಏನಕ್ಕಾಗಿ ಅನ್ಭವಿಸ್ರು ಅವರು? ನಮ್ಮ ಒಬ್ಬರ ಪಾಪಕ್ಕ, ಇಡೀ ಲೋಕದ ಪಾಪಕ್ಕ?
ಇಡೀ ಲೋಕಕ್ಕೆ ಪಾಪ. ಇಡೀ ಲೋಕದಲ್ಲಿ ಲೋಕದ ಪಾಪ ಅಂದರೆ ನಮ್ಮ ಮುಂದಿನ ಬರುವಂಥ ನಮ್ಮ ಸಂತತಿಯವರ ಪಾಪನೂ ಅದರಲ್ಲಿ ಇರುತ್ತಲ್ವ. ಅವ್ರ ಪಾಪ ತೊಳೆಯೋಕ್ಕೋಸ್ಕರನವರೆಗೂ ಯೇಸು ಸ್ವಾಮಿ ಒಂದೇ ಸಲ ಶಿಲ್ಬೆ ಮರಣ ಹೊಂದಿದಾರಲ್ವ. ಅವರು ಎಲ್ಲರ ಪಾಪವನ್ನು ತೊಳೆಯೋಕ್ಕೆ ಬಂದಿರುವಂಥ ಯೇಸು ಸ್ವಾಮಿ ನಮಗೆ ಗೊತ್ತಲ್ವ. ನಮಗೆ ಬಂದಿರೋದು ಗೊತ್ತು. ಬೈಬಲಲ್ಲಿ 2000 ವರ್ಷದ ಹಿಂದೆಯೇ ಶಿಷ್ಯರ ಮೂಲಕವಾಗಿ ಅನೇಕ ಭಕ್ತರ ಮೂಲಕವಾಗಿ ನಮಗೆ ಕೊಟ್ಟಿದ್ದಾರಲ್ವ, ಧರ್ಮ ಗ್ರಂಥವನ್ನು ಕೊಟ್ಟಿದ್ದಾರಲ್ವ, ಬರೆಸಿ ಕೊಟ್ಟಿದ್ದಾರಲ್ಲ ಸಂಪೂರ್ಣವಾಗಿ. ಇಷ್ಟೆಲ್ಲರಿಗಾದ್ರೂ ಅವರಿಗೆ ಧರ್ಮಶಾಸ್ತ್ರ ಇತ್ತು, ಆದರೂ ಮನೆಯಲ್ಲಿ ಪಾಪ ನಮ್ಮ ಹಾಗೆ ಬೈಬಲ್ ಇರಲಿಲ್ಲ ಅವರಿಗೆ. ನಮಗೆ ಹಾಗೇನಿಲ್ವಲ್ಲ. 66 ಪುಸ್ತಕವುಳ್ಳ ಬೈಬಲ್ ನಮ್ಮ ಹತ್ರನೇ ಇದೆಯಲ್ವ. ನಾವು ಯಾಕೆ ನಾವು ಹೇಗೆ ಅದನ್ನು ಕಲ್ತ್ಕೊಂಡು ಧ್ಯಾನಿಸಿ ಅದನ್ನು ಪಾಲಿಸಿ ನಮ್ಮ ಮಕ್ಕಳಿಗೆ ಅದನ್ನು ನಾವು ಯಾಕೆ ತಿಳಿಸ್ಬಾರ್ದು? ನಮ್ಮ ಚಿಕ್ಕ ದೊಡ್ಡವರಾದ್ರ ಮೇಲೆ ಅವರು ನಮ್ಮ ಮಾತು ಕೇಳದೇ ಇರ್ಬೋದು. ಸಣ್ಣ ಮಕ್ಕಳು ಇರುವಾಗ ಅದನ್ನು ನಾವು ಬಾಲ್ಯದಿಂದನೇ ಅಭ್ಯಾಸ ಮಾಡಿದ್ರೆ ಕೇಳ್ತಾರಲ್ವ, ಕೇಳೋ ಸಾಧ್ಯತೆಗಳಿರುತ್ತಲ್ವ. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕಲ್ವ. ಅದಕ್ಕೆ ಇಲ್ಲಿ ಅವರೇನಂದಿದ್ದಾರೆ, ಎಷ್ಟು ಮಾತ್ರನೂ ಯೇಸು ಸ್ವಾಮಿಯ ಶಿಲುಬೆ ಪ್ರಾಣತ್ಯಾಗವನ್ನು ನಾವು ಎಷ್ಟು ಮಾತ್ರನೂ ಮರಿಬಾರ್ದು. ಮತ್ತು ಅವರು ಪಾಪಕ್ಕೆ ಹೋಗದ ಹಾಗೆ ನಮ್ಮ ಮಕ್ಕಳನ್ನು ನಾವು ಭದ್ರಪಡಿಸ್ಬೇಕು. ಯಾಕೆ? ನಮಗೋಸ್ಕರ, ನಿನಗೋಸ್ಕರ, ಎಲ್ಲರಿಗೋಸ್ಕರ ರಕ್ತ ತ್ಯಾಗ ಮಾಡಿದ್ದಾರೆ. ಅವರು ನಮ್ಮ ಪಾಪ ಪರಿಹಾರ ಮಾಡಿದ್ದಾರೆ. ಅವರ ಪಾಪವನ್ನು ತೊಳೆದ ಮೇಲೂ ನಾವು ಮತ್ತೆ ಪಾಪದಲ್ಲಿ ಬೀಳಬಾರ್ದು. ಅದನ್ನು ಎಚ್ಚರಿಕೆ ಕೊಡಬೇಕಲ್ಲ. ಮತ್ತೆ ಪ್ರಭುವನ್ನು ನಾವು ಶಿಲ್ಬೆಗೆ ಹಾಕೋಕ್ಕಾಗಲ್ವಲ್ಲ. ಒಂದೇ ಸಲ ತಾನೇ ಶಿಲ್ಬೆಗೆ ಮರಣ ಮಾಡಿರೋದು. ಅದನ್ನು ನೆನಪು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆದಲ್ಲಿ ತಿಳಿಸ್ಬೇಕು. ಮುಂದಿನ ಸಂತತಿಗಳಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನಾವು ಕತೆಗಳನ್ನು ಹೇಳ್ತೀವಲ್ವ. ಎಷ್ಟು ಕತೆಗಳು, ರಾಜರ ಕತೆಗಳು, ನಮ್ಮಲ್ಲಿ ದಾವಿದಂದಾಗಿರ್ಬೋದು, ದಾನಿಯಂದಾಗಿರ್ಬೋದು, ಸೊಲೊಮೋನದಾಗಿರ್ಬೋದು, ಸಂಸೋನದಾಗಿ ಕತೆ ರೂಪದಲ್ಲಿ ಮಕ್ಕಳಿಗೆ ಹೇಳ್ಬೋದಲ್ವ ನಾವು. ಮಕ್ಕಳಿಗೆ ಕತೆ ಅಂದರೆ ಇಷ್ಟ, ಅವರು ಕೇಳ್ತಾರೆ. ಅದನ್ನು ನಾವು ಕತೆ ರೂಪ, ಎಷ್ಟು ಸ್ತ್ರೀಯರಲ್ಲಿ ಎಸ್ತರರಾಗಿರ್ಬೋದು, ನಮ್ಗೆ ಎಷ್ಟು ಸ್ತ್ರೀಯರ ಬಗ್ಗೆ ಬೇಕಾದ್ರೂ ಕತೆಗಳು ಹೇಳ್ಬೋದು. ಮಾಡಿದ ಉಪಕಾರಗಳನ್ನು ಅವರು ತಬಿತಾ ಅವರೆಲ್ಲ ಮಾಡಿರುವಂಥ ಸ್ಟೋರಿಗಳ ರೂಪದಲ್ಲಿ ನಾವು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕಥೆಯಲ್ಲಿ ಹೇಳ್ತಾಯಿದ್ರೆ ಅವ್ರ ಬಾಲ್ಯದಿಂದಲೇ ಅವರಿಗೆ ಒಂದು ವಿವೇಕವನ್ನು ಬರುತ್ತೆ ತಾನೆ, ಅವ್ರ ಮನಸ್ಸಿಗೆ ಅರ್ಥ ಆಗುತ್ತೆ ತಾನೆ. ನಾವು ಚಂದಮಾಮ ಕಥೆಯನ್ನು ಹೇಳಿ ಮಕ್ಕಳನ್ನ ರಮಿಸೋದು ಬದಲು ಬೈಬಲ್ನಲ್ಲಿರುವಂಥ ವ್ಯಕ್ತಿಗಳದ್ದು ಭಕ್ತರ ಜೀವಿತವನ್ನು ಕಥೆ ರೂಪದಲ್ಲಿ ಮಕ್ಕಳಿಗೆ ಹೇಳಿ ಬಳಸ್ಬೋದಲ್ವ. ದೇವ್ರ ಅರ್ಥ ಆಗುವ ರೀತಿಯಲ್ಲಿ ಆ ಪ್ರಯತ್ನವನ್ನು ನಾವು ಮಾಡಬೇಕು. ಮಕ್ಕಳು ಬೆಳೀತಾ ಅವರಿಗೆ ಓದುವಂಥ ಜ್ಞಾನ ಬಂದಾಗಿಂದನೂ ಬೈಬಲ್ ಓದುವಕ್ಕೆ ನಾವು ಸ್ಕೂಲಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ, ನಾನು ಲೋಕದ ವಿದ್ಯೆ ತಪ್ಪು ಅಂತ ಖಂಡಿತವಾಗಿ ಹೇಳಲ್ಲ. ಯಾಕಂದರೆ ಲೋಕದ ವಿದ್ಯೆ ಬೇಕು, ನಾವು ಬದುಕಲಿಕ್ಕೆ ಲೋಕದ ವಿದ್ಯೆ ಅವಶ್ಯಕತೆ ಇದೆ. ನಮ್ಮ ಜೀವಿತವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಯಾರ ಹತ್ರನೂ ಡಿಪೆಂಡ್ ಆಗಲ್ದಂಗೆ ನಮ್ಮ ಜೀವನವನ್ನು ನಾವು ನಡೆಸ್ಕೊಳಕ್ಕೆ, ಒಂದು ವೇಳೆ ದೇವರ ಸೇವೆಗೆ ಮಾಡಬೇಕಂದ್ರೂ ನಮಗೆ ಹಣದ ಅವಶ್ಯಕತೆ ಇದೆ. ದುಡಿಬೇಕು, ಖಂಡಿತವಾಗಿ ದುಡಿಬೇಕು. ಆದರೆ ಬರೀ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯದೆ ನಿತ್ಯ ಜೀವಕ್ಕಾಗಿ ದುಡಿಬೇಕಲ್ವ. ಅದನ್ನು ಅವರು ದುಡಿಬೇಕು, ಒಳ್ಳೆ ಓದಲಿ, ವಿದ್ಯಾಭ್ಯಾಸ ಮಾಡಲಿ. ಆ ವಿದ್ಯಾಭ್ಯಾಸಕ್ಕೆ ನಾವು ಕೊಡುವಷ್ಟಕ್ಕಿಂತಲೂ ಹೆಚ್ಚಾದ ಪ್ರಾಮುಖ್ಯತೆಯನ್ನು ನಾವು ಬೈಬಲಿಗೆ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ಇವತ್ತು ನಿಜವಾಗೂ ನಮ್ಮ ಸಭೆಯಲ್ಲಿ, ಬೇರೆ ನನಗೆ ಗೊತ್ತಿಲ್ಲ, ನಮ್ಮ ಸಭೆಯಲ್ಲಿ ನನಗೆ ತುಂಬ ಖುಷಿಯಾಗುತ್ತೆ. ಚಿಕ್ಕ ಮಕ್ಕಳುಗಳು ಎಷ್ಟು ಚೆನ್ನಾಗಿ ವಾಕ್ಯವನ್ನು ಕಲ್ತ್ಕೊಂಡು ಅವ್ರು ಹೇಳೋಷ್ಟೊತ್ತಿಗೆ ಎಷ್ಟು ಖುಷಿಯಾಗುತ್ತೆ. ಆ ವಾಕ್ಯಗಳನ್ನು ಬರೀ ಅವರು ಬಾಯಾಟ ಮಾಡೋದಲ್ಲ, ಅವರ ಹೃದಯದಲ್ಲಿ ಅದು ಇರಬೇಕು. ಜೊತೆಗೆ ಅವರು ಅದನ್ನು ಪಾಲಿಸುವ ಹಾಗೆ ನಾವು ಅವರಿಗೆ ಪ್ರಿಫರೆನ್ಸ್ ಕೊಡಬೇಕು. ಬರೀ ಬಾಯಾಟ ಮಾಡಿ ನಾವು ಎರಡಲಿ ಅಂತೇಳಿ ಮಗ್ಗೆ ಕಲ್ತ್ಕೊಂಡು ಹೇಳೋದ್ರಿಂದ ಏನು ಉಪಯೋಗ ಇಲ್ಲ. ಅದು ಕ್ರಿಯೆ ರೂಪದಲ್ಲಿ ಅವ್ರ ಜೀವನದಲ್ಲಿ ನಡೀತಾ ಇದೆಯೋ ಇಲ್ಲೋ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದು ನಮ್ಮೆಲ್ಲರ ಬಾಧ್ಯತೆ ಅಲ್ವಾ. ಈ ಥರ ನಾವು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಾವು ಮಕ್ಕಳ ಮುಂದಿನ ಪೀಳಿಗೆಗೆ ನಾವು ಭಯ ಪಡಬೇಕಾಗುತ್ತಾ? ಈಗ ನಮ್ಮಲ್ಲಿ ಎಷ್ಟು ಜನ ಯೌವನಸ್ಥರಿದ್ದಾರೆ. ನಿನ್ನೇನು ಅಣ್ಣನವ್ರು ಹೇಳ್ತಾ ಇದ್ದಾಗ ನನಗೂ ನಿಜವಾಗೂ ತುಂಬ ಹೆಮ್ಮೆ ಅನ್ನಿಸ್ತು. ನಮ್ಮ ಸಭೆಯಲ್ಲಿರುವಂಥ ಮನೋಜ್ ಬ್ರದರ್, ವಿಲ್ಸನ್ ಬ್ರದರ್, ನವೀನ್ ಬ್ರದರ್ ಯೌವನಸ್ಥರು. ಅವರು ಬೆಳೆದಿರೋ ರೀತಿ, ಅವರು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ಅವರು ಹೊರಗಡೆ ಪ್ರಪಂಚದಲ್ಲೂ ಇದ್ದಾರೆ. ಆ ಹೊರಗಡೆ ಪ್ರಪಂಚದ ದೋಷಗಳು ಅಂಟದ ಹಾಗೆ, ಪಾಪಕ್ಕೆ ಅಂಟದ ಹಾಗೆ ಅವರು ಜೀವನ ಮಾಡಿ ದೇವರಲ್ಲಿ ಮಹಿಮೆ ಪಡಿಸ್ತಾ ಇದ್ದಾರಲ್ವ. ನಾವೇಕೆ ನಮ್ಮ ಮಕ್ಕಳನ್ನ ಹಾಗೆ ಬೆಳೆಸೋಕ್ಕಾಗ್ತಾ ಇಲ್ಲ? ಅವರ ತಂದೆ ತಾಯಿಯವರು ತೆಗೆದುಕೊಂಡಂಥ ನಿರ್ಧಾರಗಳು, ಅವರು ಬೆಳೆಸಿದ ರೀತಿ, ಅವ್ರನ್ನ ಸಣ್ಣಲಿಂದಲೇ ತಯಾರು ಮಾಡಿದ ರೀತಿ ನೀತಿಗಳು. ನಾವೂ ಸಹ ಎಕ್ಸಾಂಪಲ್ ಇದೆಯಲ್ಲ, ಅಸಾಧ್ಯವಾಗಿದ್ದು ಯಾವುದೂ ಇಲ್ವಲ್ಲ. ನಾವೂ ಸಹ ಸಣ್ಣ ಏಜಿನಿಂದ ಮಕ್ಕಳನ್ನೇ, ನೀವೆಲ್ಲ ಯೌವನಸ್ಥರು, ಇಲ್ಲಿ ತುಂಬ ಜನ ಯೌವನಸ್ಥರಿದ್ದಾರೆ. ಅವ್ರಿಗೆ ಇವಾಗಲೇ ಬೈಬಲ್ ಎಕ್ಸಾಮಲ್ಲಿ ಒಳ್ಳೊಳ್ಳೆ ರೀತಿಯಲ್ಲಿ ಅವರು ಇದು ಮಾಡ್ತಾಯಿದ್ದಾರೆ. ಅವ್ರ ಭವಿಷ್ಯ ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ. ಅವ್ರ ಮಕ್ಕಳಿಗೂ ಸಹ
ಫ್ಯೂಚರ್ ಚೆನ್ನಾಗಿ ಕೊಡ್ಬೋದು. ಆದರೆ ಅವರು ಆ ವಾಕ್ಯಗಳನ್ನು ಕಲಿತವರು ಆ ವಾಕ್ಯದ ಪ್ರಕಾರ ಜೀವಿಸಿದಾಗ ಮಾತ್ರ, ಆ ವಾಕ್ಯಗಳನ್ನು ಕೈಗೊಂಡು ನಡೆದಾಗ ಮಾತ್ರ ಅದನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಹೇಳ್ಕೊಡ್ಲಿಕ್ಕೆ ಸಾಧ್ಯ. ರಾಮಣ್ಣನವ್ರ ಕುಟುಂಬದಲ್ಲಿ ಮೊಮ್ಮಕ್ಕಳುಗಳನ್ನು ಅವ್ರು ಹೇಗೆ ಬೆಳೆಸ್ಬೋದು ಯೋಚನೆ ಮಾಡಿ. ಅವರ ಮಕ್ಕಳುಗಳು ಹೇಗೆ ದೇವರೊಳಗಿದ್ದಾರೆ, ಅವ್ರ ಮೊಮ್ಮಕ್ಕಳನ್ನು ಸಹ ಹಾಗೆ ದೇವರಲ್ಲಿ ಬೆಳೆಸ್ತಾರೆ. ಅವರ ಕುಟುಂಬವು ದೇವರ ಸೇವೆಗಾಗಿ ನಿಂತಿದೆ. ಅದೇ ರೀತಿ ನಾವು ನಮ್ಮ ಕುಟುಂಬವನ್ನು ದೇವರ ಸೇವೆಯಲ್ಲಿ ಬೆಳೆಸ್ಬೇಕಂದ್ರೆ ನಾವು ಸಹ ಶ್ರಮ ಪಡಬೇಕು. ನಮಗೆ ಕೊಟ್ಟಂಥ ಬಾಧ್ಯತೆಯನ್ನು ನಾವು ಪೂರ್ತಿ ಮಾಡಬೇಕು. ಅದೇ ರೀತಿಯಾಗಿ ಹೇಗೆ ನಾವು ಭದ್ರಪಡಿಸಬೇಕು ಅನ್ನೋದನ್ನು ನೋಡ್ಕೊಂಡಾಗ ಏಸಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 13ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. ಏಸಾಯ 54:13. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಧರ್ಮವೇ ನಿನಗೆ ಆಧಾರ, ಸಾಕು, ನೀನು ಹಿಂಸೆಗೆ ದೂರವಾಗಿರು. ಓಕೆ, ಯೆಹೋವನಿಂದ ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಅಂದರೆ ಇಲ್ಲಿ ನಾವು ಟೀಚರ್ ಆಗ್ತೀವೋ ಇಲ್ಲೋ, ದೇವ್ರ ಒಳಗೆ ನಾವು ಮಕ್ಕಳನ್ನ ಬೆಳೆಸಿದ್ರೆ ದೇವರೇ ಅವರಿಗೆ ಶಿಕ್ಷಕರಾಗ್ತಾರೆ. ನಾವು ಮಕ್ಕಳನ್ನು ಸರಿಯಾದ ಹಂತದಲ್ಲಿ ಬೆಳೆಸ್ತೀವೋ ಇಲ್ಲೋ ಅದು ಗೊತ್ತಿಲ್ಲ. ಆದರೆ ಬುನಾದಿಯಿಂದನೂ ದೇವರ ಮಾರ್ಗದಲ್ಲಿ ಮಕ್ಕಳನ್ನು ನಾವು ಬೆಳೆಸಿದ್ರೆ, ದೇವರಿಗೆ ಅವರಿಗೆ ಅಟ್ಯಾಚ್ ಮಾಡಿಬಿಟ್ರೆ ದೇವರೇ ಅವರಿಗೆ ಶಿಕ್ಷಕರಾಗಿ ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಒಂದೊಂದು ಸಲ ನಮ್ಮನ್ನು ನಾವು ಯೋಚನೆ ಮಾಡೋಣ, ನಿಜವಾಗೂ ನಾವು ನಡೆಯೋಕ್ಕಾಗುತ್ತಾ? ನಮ್ಮನ್ನು ದೇವ್ರು ನಡೆಸ್ತಾ ಇದ್ದಾರಾ? ನಾವು ದೀಕ್ಷಾ ಸ್ನಾನ ತಗೊಂಡು ಪವಿತ್ರಾತ್ಮ ನಮ್ಮೊಳಗೆ ಬಂದಿದ್ದರಿಂದ ಸತ್ಯಕ್ಕೆ ಪ್ರತಿಯೊಂದು ವಿಷಯದಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳನ್ನು ಯಾರು ಎಚ್ಚರ ಮಾಡ್ತಾ ಇದ್ದಾರೆ? ಪವಿತ್ರಾತ್ಮನು ನಮ್ಮೊಳಗಿದ್ದು ಅದು ಸರಿ ಅದು ತಪ್ಪು ಅನ್ನೋದು ನಮಗೆ ಸೂಚನೆ ಕೊಡ್ತಾರೆ. ನಾವು ಅವರ ಮಾರ್ಗದರ್ಶನದಲ್ಲಿ ಹೋದರೆ ಸತ್ಯದ ಮಾರ್ಗದಲ್ಲಿ ಕರೆಕ್ಟಾಗಿ ನಡ್ಕೊಂಡು ಹೋಗ್ತೀವಿ. ಅಂದರೆ ನಾವಾಗಿಯೇ ಎಲ್ಲ ಗುಣಗಳನ್ನು ಕಲ್ತ್ಕೊಳಕ್ಕಾಗುತ್ತಾ? ಇಲ್ಲ, ದೇವರ ಮೂಲಕನೇ ಸಾಧ್ಯ. ನಾವು ನಮ್ಮನ್ನು ದೇವರಿಗೆ ಅರ್ಪಿಸಬೇಕು. ಮೊದಲನೇದಾಗಿ ನನಗೆ ಜ್ಞಾನ ಇದೆಯೋ ಜ್ಞಾನ ಇಲ್ಲವೋ ಅದು ಮುಖ್ಯ ಅಲ್ಲ. ನಮ್ಮನ್ನು ನಾವು ಸಂಪೂರ್ಣವಾಗಿ ಸರೆಂಡ್ರ್ ಮಾಡಬೇಕು ದೇವರಿಗೆ ನಾವು ಸರೆಂಡ್ರ್ ಮಾಡಿದಾಗ ದೇವರು ಆತನ ಚಿತ್ತಕ್ಕನುಸಾರವಾಗಿ ಆತನ ನಮ್ಮನ್ನು ಏನಕ್ಕೆ ಉಪಯೋಗಿಸ್ಕೊಬೇಕು ಆ ಥರ ಮಾರ್ಗದಲ್ಲಿ ಅವರು ನಡೆಸ್ಕೊಂಡು ಹೋಗ್ತಾರೆ. ನಮಗೆ ಬೋಧಕರನ್ನು ಕೊಟ್ಟು ಆ ಸತ್ಯ ವಾಕ್ಯಗಳನ್ನು ಕೊಟ್ಟು ಆ ವಾಕ್ಯದಿಂದ ನಾವು ದಿನೇ ಜಲಸ್ನಾನ ಅಂತ ಯಾವಾಗಲೂ ಪಾಂಡು ಬ್ರದರ್ ಹೇಳ್ತಾ ಇರ್ತಾರೆ, ಜಲಸ್ನಾನ ಅಂತ. ದೇವರ ವಾಕ್ಯದಿಂದ ನಮ್ಮನ್ನು ಪ್ರತಿನಿತ್ಯ ತೊಳೆದು ಶುದ್ಧ ಮಾಡಿಕೊಂಡು ಹೋಗ್ತಾ ಇರಲಿಕ್ಕೆ ಕಾರಣ ದೇವರ ಪ್ರೀತಿಯಿಂದ. ದೇವರು ನಮ್ಮನ್ನು ಶಿಕ್ಷಿತರಾಗಬೇಕು ಅಂತ ಹೇಳಿ ನಾವು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ದೇವರಲ್ಲಿ ಜ್ಞಾನದಿಂದ ಬೆಳಿಬೇಕು ಅಂದರೆ ದೇವರ ವಾಕ್ಯದಿಂದನೇ ನಮ್ಮನ್ನು ತೊಳೆದು ಶುದ್ಧ ಮಾಡೋಕ್ಕೆ ಸಾಧ್ಯ. ದೇವರ ವಾಕ್ಯ ಬಿಟ್ಟರೆ ನಮ್ಮನ್ನು ಯಾವುದು ಶುದ್ಧ ಮಾಡಿ, ಯಾವ ಸೋಪ್ ಹಾಕೊಳ್ಳಿ, ಯಾವ ಶಾಂಪು ಹಾಕ್ಕೊಳ್ರಿ, ನೀವು ಶುದ್ಧ ಆಗಲ್ಲ. ಅದು ದೇಹ ಮಾತ್ರ ಹೊರಗಿನ ಮಾತ್ರನೇ ಶುದ್ಧ ಮಾಡ್ಬೋದು. ಅಂತರಂಗವನ್ನು ಶುದ್ಧ ಮಾಡಲಿಕ್ಕೆ ದೇವರ ವಾಕ್ಯನೇ ಅಷ್ಟೇ. ಆ ದೇವರ ವಾಕ್ಯಲ್ಲಿತ್ತು ಯಾರನ್ನೂ ಶುದ್ಧ ಮಾಡಲ್ಲ. ಹಾಗಾಗಿ ನಮ್ಮ ಮಕ್ಕಳನ್ನು ನಾವು ದೇವ್ರ ಕೈ ಕೊಡೋಣ. ದೇವರು ಸರಿಯಾಗಿ ಅಂದರೆ ನಮ್ಮ ನಡತೆ ಸರಿಯಾಗಿರಬೇಕು, ನಾವು ಕರೆಕ್ಟಾಗಿ ದೇವರಲ್ಲಿ ನಡ್ಕೊಬೇಕು. ಜೊತೆಗೆ ನಮ್ಮ ಮಕ್ಕಳನ್ನು ದೇವ್ರ ಕರಗಳಿಗೆ ಒಪ್ಪಿಸಿ ಅವರನ್ನು ಆ ಮಾರ್ಗದಲ್ಲಿ ನಡೆಸಿದ್ರೆ ದೇವರೇ ಅವರಿಗೆ ಶಿಕ್ಷಕರಾಗಿದ್ದು ಅವರನ್ನು ಯಾವ ರೀತಿ ತಿದ್ದಿ ಸರಿಪಡಿಸ್ಕೊಂಡು ನಡೆಸ್ಕೊಬೇಕು, ಬಳಸ್ಕೊಬೇಕು ಅನ್ನೋದು ದೇವರ ಚಿತ್ತಕ್ಕೆ ನಾವು ಬಿಟ್ಟಾಗ ದೇವರು ಸರಿಯಾಗಿ ನಡೆಸ್ಕೊತಾರೆ. ಯೋಹಾನ ಬರೆದ ಸುವಾರ್ತೆ 6:45 ವಾಕ್ಯವನ್ನು ತೆಗೆದು ನೋಡೋಣ. ಯೋಹಾನ ಬರೆದ ಸುವಾರ್ತೆ, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದದೆ. ಸಾಕು. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗುವರು. ಯಾರಿಂದ ಶಿಕ್ಷಿತರಾಗ್ತಾರೆ? ದೇವರಿಂದ. ನೀವು ಸಹ ದೇವರಿಂದನೇ ಶಿಕ್ಷಿತರಾಗಬೇಕು. ಬೋಧಕರ ಬಾಯಿಂದ ಬರುವಂಥ ಮಾತುಗಳು ಯಾರ್ದು? ದೇವರ ಮಾತುಗಳು. ಆ ಮಾತುಗಳಿಂದ ನಾವೇನಾಗಬೇಕು? ಶಿಕ್ಷಿತರಾಗಬೇಕು. ನಮಗೆ ದೇವರ ವಾಕ್ಯಗಳಿಲ್ಲ ಅಂತ ಹೇಳಿದ್ರೆ ನಾವು ಶಿಕ್ಷಿತರಾಗಲಿಕ್ಕೆ ಆಗಲ್ಲ. ನಿಮಗೆ ಲೋಕದ ಜ್ಞಾನ ಎಷ್ಟಾರು ಇರಲಿ, ಅದು ಆರ್ಥಿಕ ಮಟ್ಟವಾಗಿ ಭದ್ರಪಡಿಸ್ಕೊಳಕ್ಕಷ್ಟೇ. ಆದರೆ ದೇವರ ಜ್ಞಾನ ನಮ್ಮ ಆತ್ಮಿಕ ಜೀವನವನ್ನು ಬಲಪಡಿಸಲಿಕ್ಕೆ, ಆತ್ಮಿಕ ಜೀವನವನ್ನು ಬೆಳೆಸಲಿಕ್ಕೆ, ಆತ್ಮಿಕ ಜೀವನದಲ್ಲಿ ಭಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ನಮಗೆ ದೇವರ ವಾಕ್ಯಗಳು ಬೇಕು. ದೇವರ ವಾಕ್ಯದಿಂದಲೇ ದೇವರು ನಮ್ಮನ್ನು ಶಿಕ್ಷಿತರಾಗಿ ಮಾಡೋದು, ಬೇರೆ ಒಂದು ವಿಷಯದಿಂದ ಅಲ್ಲ. ನಿಮ್ಮ ಹತ್ರ ಎಷ್ಟೇ ಸಂಪತ್ತಿರಲಿ, ಏನೇ ಇರಲಿ, ಅದು ನಮ್ಮನ್ನು ಭದ್ರಪಡಿಸಲ್ಲ.
ನಮ್ಮನ್ನು ಭದ್ರಪಡಿಸುವುದು ದೇವರ ವಾಕ್ಯಗಳು ಮಾತ್ರನೇ ನಮ್ಮನ್ನು ಬಲಪಡಿಸೋದು, ನಮ್ಮನ್ನು ಭದ್ರಪಡಿಸೋದು. ಹಾಗಾಗಿ ನಮ್ಮ ಮಕ್ಕಳನ್ನು ಸಹ ನಮ್ಮನ್ನು ದೇವರ ವಾಕ್ಯದಿಂದ ಶಿಕ್ಷಿತರನ್ನು ಮಾಡ್ತಾರೆ ಅಂದರೆ, ಅಪೊಸ್ತಲರನ್ನು ದೇವರ ವಾಕ್ಯದಿಂದ ಶಿಕ್ಷಿತರನ್ನಾಗಿ ಮಾಡಿದ್ರು ಅಂದರೆ, 1ನೇ ಶತಮಾನದಲ್ಲಿರುವಂಥ ಭಕ್ತರನ್ನು ದೇವರ ವಾಕ್ಯದಿಂದ ಶಿಕ್ಷಿತರನ್ನು ಮಾಡಿದ್ರು ಅಂದರೆ, ನಿಮ್ಮನ್ನು ಅವರೇ ಶಿಕ್ಷಿತರನ್ನಾಗಿ ಮಾಡ್ತಾ ಇರೋದು. ನಮ್ಮ ಮಕ್ಕಳನ್ನು ಬಿಟ್ಬಿಡ್ತಾರ ದೇವರು? ಅವರು ದೇವರೊಳಗಿದ್ರೆ ಅವರು ಶಿಕ್ಷಿತರಾಗ್ತಾರೆ ತಾನೇ ದೇವರಿಂದ. ಹಾಗಿದ್ರೆ ನಾವೇನು ಮಾಡಬೇಕು? ಒಂದೇ ಒಂದು ಕೆಲಸ, ನಮ್ಮ ಮಕ್ಕಳನ್ನು ದೇವರ ಕರಗಳಲ್ಲಿ ಇಡಬೇಕು. ಒಂದೇ ಒಂದು ಉದ್ದೇಶ ಏನು? ದೇವರ ಕರಗಳಲ್ಲಿ ನಮ್ಮ ಮಕ್ಕಳನ್ನು ಇಡಬೇಕು. ನಾವು ಅವರಿಗೆ ಆಸ್ತಿಯನ್ನು ಇಟ್ಬಿಟ್ಟು ಅವರನ್ನು ಸುಭದ್ರ ಕೋಟೆಯಲ್ಲಿ ಇಡ್ತೀವಿ, ತಲಾಂತರದವರೆಗೂ ಮಕ್ಕಳನ್ನು ಏನು ಕುಂದುಕೊರತೆ ಬರಲ್ದಂಗೆ ನೋಡ್ಕೊತೀವಂತ ಆಸ್ತಿ ಮಾಡಿಟ್ರು ಅದು ವ್ಯರ್ಥನೆ. ಯಾಕಂತ ಹೇಳಿದ್ರೆ ಆ ಆಸ್ತಿಯಿಂದ ಆತ ಇನ್ನೂ ಪಟಿಂಗತನ ಸ್ಟಾರ್ಟ್ ಮಾಡ್ತಾನೆ. ಆತನ ಪ್ರಪಂಚದಲ್ಲಿರುವಂಥ ಎಲ್ಲ ಸುಖಭೋಗಗಳನ್ನು ಹುಡ್ಕೊಂಡು ಹೋಗ್ತಾನೆ. ಅವನು ಹೇಗೆ ಬೇಕೋ ಅವನ ಜೀವನ ಚೇಂಜ್ ಮಾಡ್ಕೊತಾನೆ. ಏನು ಕಷ್ಟಪಡೋಷ್ಟಿಲ್ಲ, ದುಡಿಮೆ ಮಾಡೋಷ್ಟಿಲ್ಲ. ನಮ್ಮ ಅಪ್ಪ ಅಮ್ಮ ಮಾಡಿದ ಆಸ್ತಿನೇ ನನ್ನ ತಲೆಮಾರುವವರೆಗೂ ಸಾಕು, ನಾನು ಯಾಕೆ ಕಷ್ಟಪಡಬೇಕು ಅಂತ ಹೇಳಿ ಲೋಕದ ಇಚ್ಛೆಗಳಲ್ಲಿ ಬಿದ್ದು ಹೋಗ್ತಾನೆ. ಅವರಿಗೆ ನಾವು ಭದ್ರಪಡಿಸ್ಬೇಕಾಗಿದ್ದು ಆಸ್ತಿ ಅಲ್ಲ, ಭದ್ರಪಡಿಸ್ಬೇಕಾಗಿದ್ದು ಆರ್ಥಿಕ ಭದ್ರತೆ ಅಲ್ಲ, ಅದರ ಬದಲಾಗಿ ನಾವು ಭದ್ರಪಡಿಸ್ಬೇಕಾಗದ್ದು ಭಕ್ತಿಯ ಮಾರ್ಗ, ಯೇಸು ಕ್ರಿಸ್ತರ ಅಡಿಪಾಯ. ಯೇಸು ಕ್ರಿಸ್ತರನ್ನು ಅಡಿಪಾಯವಾಗಿಟ್ಟು ನಾವು ಮಕ್ಕಳನ್ನು ಬೆಳೆಸಿದ್ರೆ ಅದೇ ಮಕ್ಕಳಿಗೆ ಭದ್ರತೆಯಾದ ಜೀವನವನ್ನು ಕೊಡುತ್ತೆ. ಆ ರೀತಿಯಾಗಿ ನಾವು ಬೆಳೆಸ್ತಾ ಇದ್ದೀವಿ ಅಂದರೆ ನಾವು ಮುಂದಿನ ಪೀಳಿಗೆ ಬಗ್ಗೆ ನಾವು ಯೋಚನೆ ಮಾಡೋಷ್ಟು ಇರಲ್ಲ. ನಮ್ಮನ್ನು ನಡೆಸ್ಕೊಂಡು ಹೋದಾಗೆ ದೇವರು ಅವರನ್ನು, ನಾವು ತಪ್ಪುಗಳನ್ನು ಎಲ್ಲ ಮಾಡಿಬಿಟ್ಟು ಆಮೇಲೆ ದೇವ್ರ ಹತ್ರ ಬಂದಿದ್ದೀವಿ. ನಮ್ಮ ಮಕ್ಕಳನ್ನು ಬಾಲ್ಯದಿಂದಲೇ ಬೆಳೆಸಿರೋ ತಪ್ಪುಗಳು ಮಾಡೋಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ದೇವರು ನಮ್ಮನ್ನು ಪ್ರೀತಿಯಿಂದ ನಮಗೆ ಈ ಬೈಬಲ್ ಸತ್ಯವೇದವನ್ನು ಬರೆಸ್ಕೊಟ್ಟಿರೋದು. ಯಾಕಂದರೆ ಇದನ್ನು ನೀನು ಕಲ್ತ್ಕೋ, ನಿನ್ನ ಮಕ್ಕಳಿಗೂ ಕಲಿಸು. ನಾವು ಧರ್ಮೋಪದೇಶ ಕಂಡ 6:6 ಯಾವಾಗಲೂ ನೋಡ್ಕೋತೀವಿ. ಕೂತಾಗ, ನಿಂತಾಗ, ಮಲಗಿದಾಗ, ಎಲ್ಲ ನಡೆಯುವಾಗ, ಎಲ್ಲ ಸಮಯದಲ್ಲೂ ಏನು ಮಾಡಬೇಕು? ಮಕ್ಕಳಿಗೆ ದೇವರ ವಾಕ್ಯವನ್ನು ಹೇಳ್ಕೊಡ್ಬೇಕು. ಆ ರೀತಿ ಹೇಳ್ಕೊಡೋದ್ರಿಂದ ನಮ್ಮ ಮಕ್ಕಳನ್ನು ನಾವು ಸರಿಯಾದ ಮಾರ್ಗದಲ್ಲಿ ಬೆಳೆಸ್ಬೋದು. ಆವಾಗ ನಾವು ಭಯಪಡದೇ ಇರ್ಬೋದು ಅಲ್ವಾ? ನಾವು ಭಯಪಡಬೇಕಾಗಿದ್ದಿರುತ್ತಾ? ನೀವು ಎಕ್ಸಾಮ್ ಚೆನ್ನಾಗಿ ಮಾಡಿ ಬಂದಿದ್ದೀರಾ ಅಂದರೆ ಫೇಲ್ ಆಗ್ತೀನಂತ ಭಯ ಇರುತ್ತಾ? ಓದೇ ಇಲ್ಲ, ನಾವು ಏನು ಓದಿರಲ್ಲ, ಕ್ವಶನ್ ಪೇಪರ್ ನೋಡೋದಕ್ಕೂ ನಮಗೆ ಏನು ಬರಲ್ಲ, ಯಾವ್ದು ಬರೆಯೋದು ಏನು ಬರೆಯೋದಂತ ಗೊತ್ತಾಗಲ್ಲ. ಆವಾಗ ಏನಿರುತ್ತೆ? ನಮಗೆ ಎಕ್ಸಾಮ್ ಬರೆದು ಬಂದ್ರೂ ಭಯ ಇರುತ್ತೆ, ರಿಸಲ್ಟ್ ಬರೋಲ್ಲವರೆಗೂ ಭಯ ಇರುತ್ತೆ, ರಿಸಲ್ಟ್ ಬಂದ್ರ ಮೇಲೂ ಭಯನೇ ಅಲ್ವಾ? ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮ್ ಕೂತಿದ್ದೀರಿ ಅಂದರೆ ಭಯ ಇರುತ್ತಾ? ಇರಲ್ಲ. ಹಾಗೆಯೇ ನಾವು ಸರಿಯಾದ ರೀತಿಯಲ್ಲಿ ಸ್ಟಾರ್ಟಿಂಗಲ್ಲೇ ಬುನಾದಿಯಿಂದ ಮಕ್ಕಳನ್ನು ಬೆಳೆಸಿದ್ರೆ ಮುಂದೆ ಭಯಪಡೋ ಅವಶ್ಯಕತೆ ಇರಲ್ಲ. ಈಗ ಹೇಳಬೇಕಂದ್ರೆ ಎಲ್ಲ ಯವನಸ್ಥರು ಇರೋದ್ರಿಂದ ಎಲ್ಲರಿಗೂ ಚಿಕ್ಕ ಮಕ್ಕಳು ಇರುವುದರಲ್ಲ, ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಈಗಿನಿಂದನೇ ಬೆಳೆಸಿದ್ರೆ ಭಯಪಡುವ ಅವಶ್ಯಕತೆ ಇಲ್ಲ. ಅವರ ಭದ್ರಕೋಟೆಯಲ್ಲಿ ನಾವು ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ. ಹಾಗಾದರೆ ಕೀರ್ತನೆ 112 1-2 ವಾಕ್ಯವನ್ನು ನೋಡೋಣ ಒಮ್ಮೆ. ಕೀರ್ತನೆ 112 1-2. ಯಾಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಸಾಕು ಸಿಸ್ಟರ್. ಇಲ್ಲಿ ಮಕ್ಕಳು ಆನಂದವಾಗಿರಬೇಕು, ನಮ್ಮ ವಂಶವು, ನಮ್ಮ ಸಂತಾನವು ದೇವರಲ್ಲಿ ಆನಂದವಾಗಿ ಯಾವಾಗಲೂ ಇರಬೇಕು ಅಂದರೆ ಮೊದಲಾಗ ನಾವು ನೀತಿವಂತರಾಗಿ ಇರಬೇಕು. ತಂದೆ ತಾಯಿಯಾದ ನಾವು ನೀತಿವಂತರಾಗಿ ಇದ್ದು ಯಥಾರ್ಥವಾಗಿ ಜೀವನ ಮಾಡಿ ಭಕ್ತಿಯ ಮಾರ್ಗದಲ್ಲಿ ಸರಿಯಾಗಿ ನಡ್ಕೊಂಡು ನಮ್ಮ ನಡತೆಯನ್ನು ನಮ್ಮ ಮಕ್ಕಳಿಗೆ ನಾವು ಬಿಟ್ಟು ಕೊಟ್ಟರೆ ಆಗ ಮಕ್ಕಳು ಆನಂದವಾಗಿ ತಲಾಂತರದವರೆಗೂ ನಮ್ಮ ಸಂತತಿಯಿಂದ ಸಂತತಿಗೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಆಮೇಲೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಆಮೇಲೆ ಅವರ ನಂತರ ಬರುವಂಥ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಅವರು ಈ ರೀತಿ ಕಲಿಸ್ತಾ ಹೋದರೆ ಜನ್ರೇಷನಿಂದ ಜನ್ರೇಷನಿಗೆ ದೇವರು ಜನ್ರೇಷನ್ಗೆ ದೇವ್ರು ಚೇಂಜ್ ಆಗಲ್ಲ, ನಮ್ಮ ಜನ್ರೇಷನ್ ಮಾತ್ರ ಚೇಂಜ್ ಆಗ್ತಾ ಇರೋದು. ಹಾಗಾಗಿ ದೇವರು ಎಲ್ಲ ಕಾಲದಲ್ಲಿ ಇರೋದ್ರಿಂದ ನಾವೇನು ಮಾಡಬೇಕು? ನಮ್ಮ ನಡತೆಯನ್ನು ಶುದ್ಧ ಮಾಡಿಕೊಂಡು ನೀತಿವಂತರಾಗಿ, ಸತ್ಯವಂತರಾಗಿ, ಯಥಾರ್ಥವಾಗಿ ನಾವು ಬದುಕಿ ನಮ್ಮ ಮಕ್ಕಳನ್ನು ಆ ಮಾರ್ಗದಲ್ಲಿ ನಡೆಸಬೇಕು. ಆಗ ನಮ್ಮ ಮಕ್ಕಳಿಗೆ ನಮಗೆಲ್ಲ ರೀತಿಯೂ ಭದ್ರತೆ ಇರುತ್ತಲ್ವ? ಇರುತ್ತೆ ಖಂಡಿತವಾಗಿ ಭಯಪಡುವಂಥ ಅವಶ್ಯಕತೆ ಇರಲ್ಲ. ಏಸಾಯನ ಪ್ರವಾದನೆ ಗ್ರಂಥ 44:3 ನೋಡ್ಕೊಳ್ಳೋಣ.
44:3. ಏಸಾಯ 44:3. ಭಯಪಡಬೇಡ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಸಾಕು. ಇಲ್ಲಿ ಭಯಪಡಬೇಡ, ದೇವರು ಹೇಳ್ತಿದ್ದಾರೆ, ಭಯಪಡಬೇಡ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲವನ್ನು ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಆದರೆ ಅದನ್ನೆಲ್ಲ ದೇವರು ಆಶೀರ್ವಾದ ಕೊಟ್ಟಿದ್ದಾರೆ, ನಿಜ, ಕಾಣಲಿಕ್ಕೆ ತುಂಬ ದೊಡ್ಡ ಆಶೀರ್ವಾದ ಕಾಣಿಸ್ತದೆ. ಆದರೆ ನಾವು ಕರೆಕ್ಟಾಗಿ ನಡ್ಕೊಂಡ್ರೆ ಮಾತ್ರ ಈ ಆಶೀರ್ವಾದ ಬರುತ್ತೆ, ನಮಗೂ ಬರುತ್ತೆ, ನಮ್ಮ ಸಂತತಿಯರಿಗೂ ಬರುತ್ತೆ. ನಾವು ವಿಮೋಚನ ಖಂಡದಲ್ಲಿ ನೋಡ್ತೀವಲ್ಲ, ನೀವು ಮಾಡಿದ ಒಳ್ಳೆಯ ಕಾರ್ಯಗಳು 1000 ತಲೆಮಾರುವರೆಗೆ ಬರುತ್ತಂತೆ. ನಾವು ಮಾಡಿದ ಕೆಟ್ಟದ ಕೆಲಸಗಳು ನಮ್ಮ ಮಕ್ಕಳಲ್ಲಿ 4 ತಲಾಂತರವರೆಗೆ ಬರುತ್ತೆ. ಅಂದರೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ದೇವರು ನಮ್ಮ ಮಕ್ಕಳಿಗೂ ಸಹ ಆಶೀರ್ವಾದ ಪಡುತ್ತಾರೆ. ನಾವು ದಾವಿದನ ಜೀವನದಲ್ಲಿ ನೋಡ್ಕೊಂಡಿದ್ದೀವಲ್ವ, ದಾವಿದ ಮರಣ ಹೊಂದುವವರೆಗೂ ಎಷ್ಟು ಚೆನ್ನಾಗೇ ಇತ್ತು ಅಲ್ವಾ ಅವರ ಜೀವನ ಚರಿತ್ರೆ, ಅವರ ಸಂತತಿಯವರು. ಆಮೇಲೆ ದಾವಿದ ಕಾಲ ಆದ ಮೇಲೆ ಅಲ್ಲಿ 2 ವಿಭಾಗಗಳಾಯಿತು ಯೆಹೂದ್ಯರಲ್ಲಿ. ಆ ರೀತಿಯಾಗಿ ದೇವರು ಯಥಾರ್ಥವಂತರಾಗಿ ನಡ್ಕೊಂಡವರಿಗೆ ತಲಾಂತರಿಗೂ ದೇವರು ಆಶೀರ್ವದಿಸ್ತಾರೆ. ಆದರೆ ಅವರು ಸಹ ಯಥಾರ್ಥವಾಗಿ ನಡ್ಕೊಬೇಕು. ನಾವು ಹೇಗೆ ನಮ್ಮ ದೇವರನ್ನು ನಾವು ಯಥಾರ್ಥವಾಗಿ ಹುಡುಕಿ ನಡ್ಕೊತೀವೋ, ನಮ್ಮ ಮಕ್ಕಳು ಸಹ ಹಾಗೆ ಯಥಾರ್ಥವಾಗಿ ದೇವರನ್ನು ಹುಡುಕಿ ನಡ್ಕೊಂಡ್ರೆ ಅವರಿಗೆ ಆಶೀರ್ವಾದ ಬರುತ್ತೆ. ಸುಮ್ಮನೆ ನಮ್ಮ ತಂದೆ ಒಳ್ಳೆಯರಪ್ಪ, ತಂದೆ ದೇವರೊಳಗೆ ಕರೆಕ್ಟಾಗಿದ್ದರು ಅಂತ ಮಕ್ಕಳಿಗೆ ಕೊಡಲ್ಲ. ಯಾರೋ ರೆಕಮೆಂಡ್ ಮಾಡೋಕ್ಕಾಗಲ್ಲವಲ್ಲ. ಪರಲೋಕ ಸೇರಬೇಕಂದ್ರೆ ನಾವೇ ಪ್ರಯತ್ನ ಪಡಬೇಕು, ಹೌದಲ್ವಾ? ನಮ್ಮ ಮಕ್ಕಳನ್ನ ಒಳ್ಳೆ ಕ್ರಮದಲ್ಲಿ ಬೆಳೆಸ್ಬೇಕೇ ವಿನಃ ಅವ್ರನ್ನ ಪರಲೋಕಕ್ಕೆ ಸೇರಿಸೋದು ನಮ್ಮ ರೆಕಮೆಂಡಿಂದ ಅಲ್ಲ. ಅವರು ದೇವರನ್ನು ತಿಳ್ಕೊಂಡು ಅವರು ದೇವರಲ್ಲಿ ಭಯಭಕ್ತಿಯಿಂದ ನಡ್ಕೊಂಡು ಹೋದ್ರೇ ಅವರಿಗೂ ಪರಲೋಕ ಸಿಗೋದು, ನಮಗೂ ಪರಲೋಕ ಸಿಗೋದು. ನಾವು ಕರೆಕ್ಟಾಗಿರಬೇಕು, ಮುಂಬರುವ ಮಕ್ಕಳು ಸಹ ಅವರು ಡಿಸೈಡಿಯನ್ನು ತಗೊಬೇಕು. ನನ್ನ ತಂದೆ ಇದ್ದಲ್ಲಿಗೆ ನಾನು ಹೋಗಬೇಕು, ಹಾಗಾಗಿ ತಂದೆ ಪರಿಶುದ್ಧರು, ನಾನು ಪರಿಶುದ್ಧ ಜೀವನವನ್ನು ನಡೆಸ್ಕೊಂಡ್ರೆ ಮಾತ್ರ ತಂದೆ ಬಳಿಗೆ ಹೋಗೋಕ್ಕೆ ಸಾಧ್ಯ ಎಂಬುದನ್ನು ಸಣ್ಣಲಿಂದಲೇ ಆ ಪರಿಶುದ್ಧತೆ ಬಗ್ಗೆದಲ್ಲಿ ಮಕ್ಕಳಿಗೆ ತಿಳಿಸ್ತಾ ಬರಬೇಕು. ಚಿಕ್ಕ ತಪ್ಪು ಮಾಡಿದಾಗೂ ದೇವರಿಗೆ ಇದು ಇಷ್ಟ ಆಗಲ್ಲ ಅನ್ನೋದನ್ನು ನಾವು ಮಕ್ಕಳಿಗೆ ತಿಳಿಸ್ತಾ ಬಂದಾಗ ಮಕ್ಕಳು ಬೆಳೀತಾ ಯಾವುದಿಷ್ಟ ಯಾವ್ದು ಕಷ್ಟ ಅನ್ನೋದು ಅವರಿಗೆ ತಿಳಿತೈತೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಸರಿಯಾಗಿ ನಡ್ಕೊಂಡು ಮಕ್ಕಳಿಗೆ ಮಾದರಿಯಾಗಿ ನಾವು ತೋರಿಸ್ಬೇಕು. ಯೇಸು ಕ್ರಿಸ್ತರು ಭೂಮಿಯಲ್ಲಿ ಬಂದರು, ಪಾಪರಹಿತ ಜೀವಿತವನ್ನು ಜೀವಿಸ್ತಾರಲ್ವ. ಅವರು ಪಟ್ಟ ಕಷ್ಟಗಳು ಎಷ್ಟೊಂದು ಸಂಕಟಪಟ್ಟರು, ಆದರೂ ಅವರು ಪಾಪ ಮಾಡಿಲ್ಲಲ್ಲ. ಎಂಥ ಪರಿಸ್ಥಿತಿಯಲ್ಲಾದರೂ ಪಾಪ ಮಾಡಿದ್ರೆ ಯೇಸು ಕ್ರಿಸ್ತರು ಇಲ್ಲ, ಭೂಮಿ ಮೇಲೆ ಪಾಪ ಮಾಡದೇ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ತೋರಿಸ್ಕೊಟ್ರು. ನಾವು ಸಹ ಹಾಗೆ ಜೀವನ ಮಾಡಬೇಕಲ್ವ. ನಾವು ಒಂದೇ ಸರಿ ಪರಿಶುದ್ಧರಾಗಲಿಕ್ಕೆ ಆಗಲ್ಲ. ದಿನ ಅಭ್ಯಾಸ ಮಾಡೋದ್ರಿಂದ, ಪ್ರಯತ್ನ ಪಡೋದ್ರಿಂದ, ವಾಕ್ಯಗಳನ್ನು ಕೇಳಿ ನಮ್ಮ ಹೃದಯವನ್ನು ಬದಲಾಯಿಸ್ಕೊಳ್ಳೋದ್ರಿಂದ ನಾವು ಪಾಪರಹಿತ ಜೀವಿತವನ್ನು ಜೀವಿಸೋಕ್ಕೆ ಸಾಧ್ಯ ಅಲ್ವಾ. ಹೊರಗಡೆ ಪ್ರಪಂಚ ಮೆಚ್ಚಿಸೋಕ್ಕಲ್ಲ, ನಾವು ದೇವರನ್ನು ಮೆಚ್ಚಿಸುವ ರೀತಿಯಿಂದ ಅಂತರಂಗ ನಮ್ಮನ್ನು ಶುದ್ಧಗೊಳಿಸ್ಕೊಂಡು ಇರಬೇಕು. ಅಂತರಂಗದಲ್ಲಿ ನಮ್ಮನ್ನು ನೋಡುವಂಥ ಕ್ರಿಯೆಗಳನ್ನು ದೇವರು ನೋಡ್ತಾ ಇರ್ತಾರೆ. ನಮ್ಮ ಅಂತರಂಗ ಮೊದಲನೇದಾಗಿ ಶುದ್ಧವಾಗಿರಬೇಕು. ಅಂತರಂಗ ಶುದ್ಧ ಆಗಿರಬೇಕಂದ್ರೆ ವಾಕ್ಯ ಅಲ್ಲಿ ಇರಬೇಕು. ವಾಕ್ಯ ಇದ್ರೇ ಅಂತರಂಗ ಶುದ್ಧ ಆಗಲಿಕ್ಕೆ ಚಾನ್ಸಸ್. ಹಾಗಾಗಿ ನಮ್ಮನ್ನು ನಾವು ಶುದ್ಧ ಮಾಡ್ಕೊಳೋದು ದೇವರ ವಾಕ್ಯಗಳಿಂದಲೇ. ಹಾಗಾಗಿ ತಲಾಂತರವರು ಅವರು ಒಳ್ಳೆ ರೀತಿಯಿಂದ ಆಶೀರ್ವಾದ ಪಡಿಬೇಕು ಅಂದರೆ ಈಗಿನಿಂದನೇ ನಮ್ಮ ಪ್ರಯತ್ನ ನಡಿಬೇಕು. ನಾವು ಯಥಾರ್ಥರಾಗಿದ್ದು ಮಕ್ಕಳನ್ನು ಯಥಾರ್ಥತೆಯಿಂದ ನಡೆಸಬೇಕು. ಅದೇ ರೀತಿ ಇನ್ನೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಕೀರ್ತನೆ 78, 4-6. ಸಾಕು. ಇದು ನಮಗೆ 8ರವರೆಗೂ ಬೇಡ, ಇಷ್ಟೇ ಸಾಕು. ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಆತನು
ಆತನು ಯಾಕೋಬ ವಂಶದಲ್ಲಿ ಕಟ್ಟಳೆಯನ್ನು ಇಟ್ಟು ಇಸ್ರಾಯೇಲರಿಗೆ ನಿಯಮ ಮಾಡಿ ತಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ, ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ, ಇದರಿಂದ ಅವು ಮುಂದಿನ ತಲೆಮಾರುವವರಿಗೆ ಗೊತ್ತಾಗಿ ಅವರು ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುವರು. ಆಗ ಅವರು ಮೊಂಡರು ಅವಿಧೇಯರು ಆಗುವುದಿಲ್ಲ. ಅಂದರೆ ಇಲ್ಲಿ ನಾವು ಏನು ಕೇಳಿದ್ದೀವೋ ಅದನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾ ಬಂದಾಗ ಅವರು ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಹೀಗೆ ತಲಾಂತ ಸಂತತಿಯಿಂದ ಸಂತತಿಗೆ ದೇವರನ್ನು ಬೆಳೆಸ್ಕೊಂಡು ಹೋಗ್ತಾರೆ. ನಾವು ನಮ್ಮ ಸಂತತಿಯಿಂದಲೇ ನಾವು ಯೇಸು ಕ್ರಿಸ್ತರನ್ನು ತಿಳ್ಕೊಂಡಿದ್ದೀವಿ ಅಲ್ವಾ. ಇನ್ನು ನಮ್ಮ ಹಿಂದೆ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಯೇಸು ಕ್ರಿಸ್ತರನ್ನು ತಿಳ್ಕೊಂಡಿಲ್ಲ. ಈಗ ನಮಗೆ ಸಿಕ್ಕಿದೆ ಆ ಭಾಗ್ಯ. ಇದನ್ನು ನಮ್ಮ ಮಕ್ಕಳಿಗೆ ನಾವು ಪಾಸ್ ಮಾಡಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಪಾಸ್ ಮಾಡ್ತಾರೆ, ಮೊಮ್ಮಕ್ಕಳು ಮರಿಮಕ್ಕಳು, ಈ ರೀತಿಯಾಗಿ ನಮ್ಮ ಸಂತತಿಯಿಂದ ಸಂತತಿಗೆ ಬೆಳ್ಕೊಂಡು ಹೋಗುತ್ತೆ. ಹಾಗಾಗಿ ನಮಗೆ ಇವಾಗ ಸಿಕ್ಕಿದೆ, ನಮ್ಮಪ್ಪರೆಲ್ಲ ದೇವರಲ್ಲಿ ಬಂದಿಲ್ಲ, ನಿಜವಾದ ದೇವ್ರನ್ನ ಕಂಡ್ಕೊಂಡಕ್ಕಾಗಿಲ್ಲ ಅಂತ ನಾನು ನನ್ನ ಅಪ್ಪರು ಹೋಗಿದ್ದಾರಲ್ಲೇ ಹೋಗ್ತೀನಿ ಅನ್ನೋದು ತಪ್ಪಾಗುತ್ತೆ. ದೇವರ ನಿಜವಾದ ಮಾರ್ಗದಲ್ಲಿ ನಾವು ತಂದೆ ತಾಯಿಗಳು ಇದ್ದಾಗ ನಾವು ನಮ್ಮ ಮಕ್ಕಳಿಗೆ ಆ ನಿಜವನ್ನು ನಾವು ತಿಳಿಸ್ಕೊಟ್ಟು ಕಲಿಸ್ಕೊಟ್ಟು ನಾವು ನಡಿಬೇಕಾಗುತ್ತೆ. ಇದರಿಂದ ಏನು ನಮ್ಮ ಮಕ್ಕಳ ಜೀವನದಲ್ಲಿ ಬದಲಾವಣೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ತಿಮೋತಿಯನ್ನು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ತಿಮೋತಿಯನ್ನು ನಾವು ಒಂದ್ಸಲ ನೋಡ್ಕೊಳ್ಳೋಣ. 2 ತಿಮೋತಿ 1:5 ತೆಗೆದು ನೋಡ್ರಿ. 2 ತಿಮೋತಿ 1:5. ಓದಿ. ಸಾಕು. ಇಲ್ಲಿ ಪೌಲರು ತಿಮೋತಿಯನಿಗೆ ಪತ್ರಿಕೆಯನ್ನು ಬರೀತಾ ಇರುವಾಗ ಪೌಲವರು ಹೇಳಿದ ಮಾತುಗಳು ನಾವು ಮರಿಬಾರ್ದು. ನೋಡಿ, ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಇಲ್ಲಿ ನೋಡಿ, ಪೌಲವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ತಿಮೋತಿಯನಿಗೆ ಹೇಳ್ತಾ ಇದ್ದಾರೆ, ನಿನ್ನಲ್ಲಿರೋ ನಂಬಿಕೆಯನ್ನು ನೋಡಿದಾಗ ನನಗೊಂದು ನೆನಪಿಗೆ ಬರುತ್ತೆ. ಅದೇನೆಂದರೆ, ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ಇಂಥ ನಂಬಿಕೆ ಇತ್ತು, ಅದೇ ನಂಬಿಕೆ ನಿಮ್ಮ ತಾಯಿಯಾದ ಯೂನಿಕೆಯಲ್ಲಿಯೂ ಇತ್ತು, ಅದೇ ನಂಬಿಕೆ ನಿನ್ನಲ್ಲೂ ಬಂದಿದೆ. ಅಜ್ಜಿಯಲ್ಲಿ ಆ ದೇವರಲ್ಲಿ ಒಳ್ಳೆ ಭರವಸೆ, ವಿಶ್ವಾಸ, ನಂಬಿಕೆ ಇತ್ತು. ಅದೇ ರೀತಿ ಅವರ ಮಗಳಾದ ಯುನಿಕೆಯಲ್ಲಿಯೂ ಇತ್ತು. ಅದೇ ರೀತಿಯಾಗಿ ಅವರ ಮಗನಾದ ತಿಮೋತಿಯಲ್ಲೂ ಆ ನಂಬಿಕೆ ಬಂತು. ಇಲ್ಲಿ ತಲಾಂತರಕ್ಕೆ ಬಂತ, ಪಾಸ್ ಆಯಿತಾ ಮುಂದಿನ ಜನ್ರೇಷನಿಗೆ. ಹಾಗೆ ಇಲ್ಲಿ ನೋಡಿ, ಅವರು ತಾಯಿ ಮತ್ತು ಅಜ್ಜಿ ಇಬ್ಬರು ದೇವರ ಭಕ್ತಿಯಲ್ಲಿದ್ದರಿಂದ ಮೊಮ್ಮಗನಾದ ತಿಮೋತಿಯನ್ನು ಎಷ್ಟು ಒಳ್ಳೆ ಸೇವೆ ಮಾಡಿದ್ರು ಅಲ್ವಾ. ತಿಮೋತಿಯನ್ನು ನೋಡಿದಾಗ ನಮಗೆ ತಿಮೋತಿಯವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತಲ್ವ. ಅವರು ಯವನಸ್ಥರಲ್ಲಿ ಅವರು ಪೌಲರು ಅವ್ರನ್ನ ಮೆಚ್ಚಿದ್ದಾರೆ, ಸ್ವಂತ ಮಗ ಅಂದ್ಕೊಂಡಿದ್ದಾರೆ ಅಂದರೆ ತಿಮೋತಿಯರ ಒಳ್ಳೆ ಗುಣಗಳು ನಮಗೆ ಗೊತ್ತಾಗಲೇಬೇಕಲ್ವ. ಆ ರೀತಿಯಾಗಿ ನೋಡುವಾಗ ತಿಮೋತಿಯಲ್ಲೂ ಅಂಥ ನಂಬಿಕೆ, ಭರವಸೆ, ವಿಶ್ವಾಸ ಎಲ್ಲ ಅಜ್ಜಿಯಿಂದ ಅಮ್ಮನಿಂದ ಬಂದಿದೆ. ಹಾಗಾದ್ರೆ ನಮಗೆ ಬರಲ್ವಾ? ನಾವು ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೂ ಆ ಒಳ್ಳೆ ಗುಣಗಳು ಬರಲ್ವಾ? ಬರುತ್ತಲ್ವ. ಈ ಬೆಸ್ಟ್ ಎಕ್ಸಾಂಪಲ್ ಅಂದರೆ ತಿಮೋತಿಯವರು ಅಲ್ವಾ. ಹಾಗಾಗಿ ನಾವು ಸಹ ಅದೇ ರೀತಿಯಾಗಿ ನಮ್ಮನ್ನು ನೋಡ್ಕೊಬೇಕು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38-39 2 ವಾಕ್ಯವನ್ನು ಓದೋಣ. ಟೈಮ್ ಆಯಿತು, ಮುಗಿಸ್ತೀನಿ. ಹಾಂ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದರು. ಸಾಕು ಬ್ರದರ್. ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿನಗೂ ನಿನ್ನ ಮಕ್ಕಳಿಗೂ ಮುಂದಿನ ಸಂತತಿಯವರಿಗೂ. ದೇವರು ಸ್ಪಷ್ಟವಾಗಿ ಬರ್ಸ್ತಾ ಇದ್ದಾರೆ. ಅವರೇನಾದರೂ ಗೊಂದಲಗಳು ಮಾಡ್ತಾ ಇದ್ದಾರಾ ದೇವರು? ಇಲ್ಲಲ್ಲ. ಪವಿತ್ರಾತ್ಮರು ಇದು, ಪವಿತ್ರಾತ್ಮರು ಕೊಡ್ತಿರುವಂಥ ವಾಗ್ದಾನಗಳಿದು. ಅದೇನವರು ತಪ್ಪಾಗಿ ಇದೆಯಾ? ನಿನಗೂ ನೋಡಿ 38ನೇ ವಾಕ್ಯ ಇನ್ನೊಂದ್ಸಲ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತರ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು
ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದರು. ಇಲ್ಲಿ ಪವಿತ್ರಾತ್ಮ ಭರಿತರಾಗಿ ಪೇತ್ರರವರು ಮಾತಾಡ್ತಾ ಇರೋದು ಅಲ್ವಾ? ಅವರು ಪವಿತ್ರಾತ್ಮ ಭರಿತರಾಗಿ ಮಾತಾಡ್ತಾ ಇರೋದು ಪೇತ್ರದವರು. ಅವರು ನೀವು ದೇವರ ಕಡೆ ತಿರ್ಕೊಂಡು ದೀಕ್ಷೆ ಸ್ನಾನ ತಗೊಂಡ್ರೆ ನಿಮಗೂ ನಿಮ್ಮ ಮಕ್ಕಳಿಗೂ ಮುಂಬರುವ ಎಲ್ಲರಿಗೂ ದೇವರಾಗಿರ್ತಾನೆ. ನಿಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾರೆ, ಯಥಾರ್ಥವಾಗಿ ನಡೆಸ್ತಾರೆ, ದೇವರಲ್ಲಿ ಜ್ಞಾನದಿಂದ ಬೆಳಿಬೋದು. ಇಲ್ಲಿ ಪವಿತ್ರಾತ್ಮರೇ ಮಾತಾಡ್ತಾ ಇರೋದು ತಾನೇ ಪೇತ್ರರ ಹತ್ರ. ಹಾಗಿರುವಾಗ ನಾವೇನು ಮಾಡ್ಕೊಬೇಕು? ಅದನ್ನು ನಂಬಬೇಕಲ್ವ? ವಾಗ್ದಾನ ಮಾಡಿದಾರಂದ್ರೆ ನಾವು ನಂಬಬೇಕಲ್ವ? ನಿತ್ಯ ಜೀವವನ್ನು ಕೊಡ್ತೀನಿ ಅಂತ ಹೇಳಿದ ಪ್ರಭು ನಿತ್ಯ ಜೀವಕ್ಕಾಗಿ ನಡೆಸ್ತಾ ಇರುವಂಥ ಪವಿತ್ರಾತ್ಮರು ಸುಳ್ಳು ಹೇಳ್ತಾರ ನಮಗೆ? ಇಲ್ವಲ್ಲ. ನಮ್ಮ ಮುಂದಿನ ಮಕ್ಕಳಿಗೂ ಪೀಳಿಗೆಗೂ ಸಹ ಅದು ಅನ್ವಯಿಸುತ್ತೆ ತಾನೆ. ಹಾಗಿರುವಾಗ ನಾವು ಭಯಪಡಬೇಕಾ ಅಥವಾ ದೇವರಲ್ಲಿ ಭಯಭಕ್ತಿಯಿಂದ ನಡ್ಕೊಬೇಕಾ? ಭಯಭಕ್ತಿಯಿಂದ ನಡ್ಕೊಬೇಕು. ಭಯ ಪಡೋದು ಬಿಟ್ಟು ಭಯಭಕ್ತಿಯಿಂದ ನಡ್ಕೊಬೇಕು. ಅದಕ್ಕೆ ನಾವು ನೋಡ್ಬೋದು, ಚಿಕ್ಕ ವಯಸ್ಸಿನಲ್ಲಿ ಯಾರ್ಯಾರಿಗೆ ನಾವು ಸಾಧಾರಣ ಉದಾಹರಣೆ ಕೊಡಬೇಕು ಅಂದರೆ ನಿನ್ನೆ ದಾನಿಯೇಲನವ್ರ ಬಗ್ಗೆ ಹೇಳಿದ್ರಲ್ವ, ಎಷ್ಟು ಅದ್ಭುತವಾಗಿ ಯೌವನಸ್ಥರು 17 ವರ್ಷದಲ್ಲಿ ನಿನ್ನೆ ಗೂಗಲ್ ಮೀಟ್ನಲ್ಲಿ ಮನೋಜ್ ಬ್ರದರ್ ಹೇಳಿದ್ರು, ಅವ್ರ ಜೀವಿತ ಎಷ್ಟು ಒಂದು ಸುಂದರವಾಗಿದ್ದು ಜೀವಿತ ಅಲ್ವಾ? ಅವರು ಪಾಪಕ್ಕೆ ಬಿದ್ರಾ? ಇಲ್ವಲ್ಲ. ಅಪ್ಪ ಅಮ್ಮ ಅವ್ರ ಜೊತೆ ಇರಲಿಲ್ಲ, ಆದರೂ ಅವ್ರೇನಾದರೂ ಪಾಪಕ್ಕೆ ಬಿದ್ರಾ? ಇಲ್ಲಲ್ಲ. ಅವರು ದೇವರನ್ನು ಆಧಾರವಾಗಿ ಇಟ್ಕೊಂಡಿದ್ರು. ನಾವು ದೇವ್ರನ್ನ ಆಧಾರವಾಗಿ ಇಟ್ಕೊಳೋದು ಕಲಿಬೇಕು. ದಾನಿಯೇಲನನ್ನ ನೋಡ್ಬೋದು, ದಾವೀದನ ನೋಡ್ಬೋದು, ಸಮುವೇಲ ಚಿಕ್ಕ ಮಗು ಇದ್ದಾಗಲೇ ತಾಯಿ ದೇವರಾಲಯದಲ್ಲಿ ಬಿಟ್ಟು ಹೋಗ್ತಾರಲ್ವ. ಅವರು ಬೆಳೆದ ರೀತಿ ನೋಡಿದ್ದೀವಲ್ಲ ನಾವು, ಸಮುವೇಲನವರು, ಹೌದಲ್ವ? ಇದನ್ನೆಲ್ಲ ನೋಡುವಷ್ಟೊತ್ತಿಗೆ ಅದೆಲ್ಲದಕ್ಕಿಂತ ಅವರೆಲ್ಲ ದೊಡ್ಡ ದೊಡ್ಡ ಪ್ರವಾದಿಗಳು, ರಾಜರು, ದೊಡ್ಡ ದೊಡ್ಡ ಭಕ್ತರು ಅಂತ ಅಂದ್ಕೊಳ್ಳೋಣ. ಚಿಕ್ಕದೊಂದು ಉದಾಹರಣೆ ಕೊಡಬೇಕಂದ್ರೆ, ನಾಮನಿಗೆ ಕುಷ್ಠರೋಗ ವಾಸಿಯಾಗುತ್ತೆ ಅಂತ ಯಾರು ಹೇಳಿದ್ರು? ಅಲ್ಲ, ಚಿಕ್ಕ ಹುಡುಗಿ ಸೆರೆಯಿಂದ ಕರ್ಕೊಂಬಂದಿದ್ದು. ಅಮೋನಿಯರು ಅವರು ಏನು ಮಾಡ್ತಾರೆ, ಅವ್ರ ಅರಾಮ್ಯರು ಏನು ಮಾಡ್ತಾರೆ, ಮುತ್ತಿಗೆ ಹಾಕ್ತಾರೆ. ಇಸ್ರೇಲಲ್ಲಿ ಮುತ್ತಿಗೆ ಹಾಕಿದಾಗ ಅವಳನ್ನ ಕರ್ಕೊಂಬಂದಿರೋದು, ದಾಸತ್ವದಲ್ಲಿ ಕರ್ಕೊಂಬಂದಿರೋದಲ್ವ. ನಾಮನನ್ನ ಮನೇಲಿ ಕೆಲಸಕ್ಕಾಗಿ ಇಟ್ಕೊಂಡದ್ದು ಚಿಕ್ಕ ಬಾಲಕಿ. ಅವರು ದೇವ್ರ ಮೇಲೆ ಎಷ್ಟು ಅಚಲವಾದ ನಂಬಿಕೆ ಇತ್ತು ಅವಳಿಗೆ. ನೀವೆಲ್ಲರೂ ಸಮಾರ್ಯದಲ್ಲಿ ಹತ್ತಿರ ಇದ್ದಿದ್ರೆ ನಮ್ಮಲ್ಲಿ ಕುಷ್ಠರೋಗ ವಾಸಿ ಆಗ್ತಿತ್ತು ನಿಮಗೆ ಅಲ್ವಾ? ಅವಳು ಹೇಳಿದ ಮಾತಿನಿಂದ ತಾನೇ ನಾಮನನ್ನು ಹೋಗಿರೋದು, ಎಲೀಷನ ಹತ್ರ ಹೋಗಿರೋದು. ಅವಳು ಹೇಳಿದ ಮಾತಿನಿಂದ ತಾನೇ ಹೋಗಿರೋದು, ಇಲ್ಲಾಂದ್ರೆ ಹೋಗ್ತಿದ್ನ? ಆ ನಂಬಿಕೆ ಆ ಮಗುಗೆ ಎಲ್ಲಿಂದ ಬಂತು? ಅವ್ರ ತಂದೆ ತಾಯಿ ಹೇಳಿದ್ದ ಮಾತಿಂದ ತಾನೇ ಆ ಮಗುವಿನ ಬಾಯಲ್ಲಿ ಆ ಮಾತು ಬಂದಿರೋದು. ಅಂದರೆ ಮಕ್ಕಳನ್ನ ತಂದೆ ತಾಯಿ ಯಾವ ರೀತಿ ಮನೇಲಿ ನಡ್ಕೊತಾರೋ, ಯಾವ ರೀತಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ತಾರೋ ಅದ್ರ ಮೇಲೆ ಸಹ ಡಿಪೆಂಡ್ ಆಗಿರುತ್ತಲ್ವ. ನಾವು ಅದನ್ನು ಅವನ ಕುಷ್ಠರೋಗಿ ವಾಸಿಯಾಗಿ ದೇವ್ರ ಕಡೆ ತಿರ್ಕೊಳ್ಳಿಕ್ಕೆ ಕಾರಣ ಯಾರು? ಆ ಚಿಕ್ಕ ಹುಡುಗಿ. ಎಲೀಷಾ ಹೇಳಿದ ತಕ್ಷಣ ವಾಸಿ ಆಗಿರ್ಬೋದು, ಅವ್ರು ಹೇಳಿದ ನೀರಲ್ಲಿ ಮುಳುಗಿದ ತಕ್ಷಣ ವಾಸಿ ಆಗಿರ್ಬೋದು. ಅದಕ್ಕೆ ಹಿನ್ನೆಲೆ ಯಾರಿದ್ದಾರೆ? ಚಿಕ್ಕ ಹುಡುಗಿ ಅಲ್ವಾ? ಅಂದರೆ ದೇವರನ್ನು ನಂಬಿಕೆಯಿಂದ ನಮ್ಮ ನಂಬಿಕೆ ದೇವರಲ್ಲಿ ಎಷ್ಟಿದೆ ಅನ್ನೋದು ತಂದೆ ತಾಯಿ ಮೂಲಕವಾಗಿ ಮಕ್ಕಳಿಗೆ ಹೋಗುತ್ತಲ್ವ. ಅವಳೇನು ದೊಡ್ಡ ಹುಡುಗಿನ? ಇಲ್ಲಲ್ಲ, ತಂದೆ ತಾಯಿ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದಾಳೆ. ನಮ್ಮ ದೇವರು ಎಲ್ಲವನ್ನು ಸ್ವಸ್ಥ ಮಾಡ್ತಾನೆ ಅನ್ನೋದು, ಹೌದಲ್ವ? ಅದನ್ನು ನಂಬಿಕೆಯಿಂದ ಅವಳು ಹೇಳಿದ್ದಾಳೆ. ಹಾಗಾಗಿ ನಾವು ಸಹ ಪ್ರತಿಯೊಂದು ವಿಷಯದಲ್ಲೂ ನಾವು ನಂಬಿಕಸ್ಥರಾಗಿ ಭಯಭಕ್ತಿಯಿಂದ ವಾಕ್ಯಾನುಸಾರವಾಗಿ ವಾಕ್ಯವನ್ನು ಕೈಗೊಂಡು ನಡ್ಕೊಂಡು ಒಳ್ಳೆಯ ಸಹವಾಸದಲ್ಲಿ ಇದ್ದು ಮಕ್ಕಳನ್ನು ಒಳ್ಳೆಯ ಸಹವಾಸದವರ ಜೊತೆ ಬೆಳೆಸಿ ಎಲ್ಲ ವಿಷಯದಲ್ಲೂ ದೇವರ ಸಹವಾಸದಲ್ಲಿಗೆ ಅನ್ಯೋನ್ಯತೆಯಿಂದ ಇದ್ದು ದೇವರಲ್ಲಿ ಅನ್ಯೋನ್ಯತೆಯಾಗಿ ಮಕ್ಕಳನ್ನು ಬೆಳೆಸ್ಕೊಳ್ಳೋದು ರೀತಿಯಿಂದ ಬಾಲ್ಯದಿಂದಲೇ ನಾವು ಅದನ್ನು ಬೆಳೆಸಿದ್ರೆ ಖಂಡಿತ ಆ ದೇವರಲ್ಲಿ ಆ ಅಚಲವಾದ ನಂಬಿಕೆ ಅವರೊಳಗಿರುತ್ತೆ. ಆ ನಂಬಿಕೆನೇ ಅವರನ್ನು ಗುರಿ ತಲುಪಿಸುತ್ತೆ. ಹಾಗಾಗಿ ನಾವು ಭಯಪಡುವ ಅಗತ್ಯ ಇಲ್ಲ. ನಾವು ಭಯಪಡ್ತಾ ಇದ್ದೀವಿ ಅಂದರೆ ನಾವು ಸರಿಯಾಗಿ ದಾರಿಯಲ್ಲಿಲ್ದಾಗ ನಾವು ಮಕ್ಕಳ ಮೇಲೆ ಭಯಪಡಬೇಕಾಗುತ್ತೆ. ದೊಡ್ಡವರಾದ್ರ ಮೇಲೆ ನಾನು ಖಂಡಿತ ಹೇಳ್ತಾ ಇಲ್ಲ, ಯಾಕಂದರೆ ಮಾತು ಮೀರಿ ಹೋಗಿದ್ದ ಮಕ್ಕಳು ಬದಲಾವಣೆ ಆಗದೇ ಇರಬಹುದು. ಚಿಕ್ಕ ಏಜಿನಲ್ಲೇ ಮಕ್ಕಳನ್ನು ನಾವು ಬೆಳೆಸ್ತಾ ಬಂದರೆ ಮುಂದಿನ ಪೀಳಿಗೆಯನ್ನು ನಾವು ಕಾಪಾಡ್ಕೊಳ್ಬೋದು, ಹೌದಲ್ವಾ? ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದು ಒಂದೇ ಒಂದು ವಾಕ್ಯವನ್ನು ಓದಿ ನಾನು ಮುಗಿಸ್ತಾ ಇದ್ದೀನಿ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 21ನೇ ವಾಕ್ಯ. ಯೆಶಾಯ 59:21. ಅವರೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ನೋಡಿರಿ, ನಿಮ್ಮಲ್ಲಿ ಆವೇಶಿಸಿ
ಸಾಕು. ಇಲ್ಲಿ ನೋಡಿ, ನಾನಂತೂ ಅವರೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ನೋಡಿರಿ, ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮವು, ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ತೊಲಗುವುದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ. ದೇವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಆ ಮಾತು ಸತ್ಯ. ಆ ಮಾತು ಸತ್ಯವಾಗಬೇಕು ಅಂದರೆ ಅದಕ್ಕೆ ನಮ್ಮ ಪರಿಶ್ರಮ, ನಾನು ಇಲ್ಲಿವರೆಗೆ ಹೇಳಿದ್ದೀನಿ. ನಾವು ಮೊದಲಿಗೆ ದೇವರನ್ನು ಕಂಡ್ಕೊಬೇಕು, ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು, ಸಭೆ ಸಹವಾಸ ಮಾಡಬೇಕು, ದೇವರ ಅನನ್ಯತೆಯಲ್ಲಿ ನಾವು ನಡ್ಕೊಬೇಕು, ಯಥಾರ್ಥರಾಗಿರಬೇಕು. ಹಾಗಿದ್ದರೆ ಮಾತ್ರನೇ ನಮ್ಮ ಮಕ್ಕಳನ್ನು ಸಹ ನಾವು ಯಥಾರ್ಥ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ, ಪರಲೋಕದ ಮಾರ್ಗಕ್ಕೆ ನಡೆಸಲಿಕ್ಕೆ ಸಾಧ್ಯ, ಯೇಸು ಕ್ರಿಸ್ತರ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ. ಇದೆಲ್ಲವನ್ನು ನೋಡುವಾಗ ನಾವು ಭರವಸೆಯಿಂದ ಇರಬಹುದಾ ಇಲ್ವಾ? ಮೊದಲಾಗ ನಮ್ಮನ್ನು ನಾವು ಗಟ್ಟಿ ಮಾಡಿಕೊಂಡು ನಮ್ಮ ಸಂತತಿಯವರನ್ನು ನಾವು ಗಟ್ಟಿ ಮಾರ್ಗದಲ್ಲಿ ನಡೆಸಬೇಕು. ನಮಗೆ ದೇವರು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ. ನಮ್ಮನ್ನು ಬಲಪಡಿಸುವುದಕ್ಕೋಸ್ಕರ ವಾಕ್ಯವನ್ನು ಕೊಟ್ಟಿದ್ದಾರೆ. ವಾಕ್ಯ ಸತ್ಯ ಬೋಧನೆಯನ್ನು ಈ ವಾಕ್ಯವನ್ನು ನಾವು ಮೇಲ್ಮೇಲಕ್ಕೆ ಹೋದರೆ ಏನೂ ಅರ್ಥ ಆಗಲ್ಲ. ಅದನ್ನು ಅರ್ಥವನ್ನು ತಿಳಿಸುವಂಥ ಒಳ್ಳೆಯ ಬೋಧಕರನ್ನು ನಮಗೆ ಕೊಟ್ಟಿದ್ದಾರೆ, ಸಭೆಯನ್ನು ಕೊಟ್ಟಿದ್ದಾರೆ ಅಲ್ವಾ, ಅನೇಕ ಸೇವಕರನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ನೋಡಿದಾಗ ನಾವು ಭದ್ರವಾಗಲಿಕ್ಕೆ ಎಲ್ಲೂ ಏನೂ ಲೋಪ ಇಲ್ಲ ಅಲ್ವಾ. ದೇವ್ರ ಕಡೆಯಿಂದ ಏನು ಸಿಗಬೇಕು ಅದೆಲ್ಲ ಸಿಗ್ತಾ ಇದೆ. ಪ್ರತಿನಿತ್ಯ ನಾವು ಬೆಳಗಿನ ಜಾವದಲ್ಲಿ ದೇವ್ರ ಮಾತನ್ನು ಕೇಳೋಕ್ಕೆ ಎಷ್ಟು ಜನಕ್ಕೆ ಅದೃಷ್ಟ ಇದೆ? ನಮಗಿದೆ ಅಲ್ವಾ. ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಕರೆಕ್ಟಾಗಿ ನಡ್ಕೊಂಡು ನಮ್ಮ ಮಕ್ಕಳನ್ನು ಯಥಾರ್ಥವಾಗಿ ಬೆಳೆಸಿದ್ರೆ ಖಂಡಿತ ಮುಂದಿನ ಪೀಳಿಗೆ ಭವಿಷ್ಯ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಖಂಡಿತ ದುಷ್ಟನ ಮಾರ್ಗದಲ್ಲಿ ಹಾಳಾಗೋಗ್ತಾರೆ. ಎರಡು ನಮ್ಮ ಕೈಯಲ್ಲಿ ಇದೆ. ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ತುಂಬ ಇದೆ. ಮೊದಲನೇದಾಗಿ ಪೇರೆಂಟ್ಸು, ನಾವು ತಂದೆ ತಾಯಿಯಾದ ನಾವು ಸರಿ ಮಾಡಿಕೊಂಡು ನಮ್ಮ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮನ್ನು ನಾವು ಫಸ್ಟ್ ಸರಿ ಮಾಡ್ಕೊಳ್ಳೋಣ, ನಾವು ದೇವರಲ್ಲಿ ಯಥಾರ್ಥವಾಗಿ ನಡೆಯೋಣ. ನಮ್ಮ ಮಕ್ಕಳು ಸಹ ಯಥಾರ್ಥವಾಗಿದ್ದರೆ ಖಂಡಿತವಾಗಿ ಅವರಿಗೂ ಭವಿಷ್ಯನೂ ಉಜ್ವಲವಾಗಿರುತ್ತೆ. ಆಸ್ತಿ ಬಗ್ಗೆದಲ್ಲಿ ಯೋಚನೆ ಮಾಡೋದು ಬೇಡ, ಹಣ ಆರ್ಥಿಕ ಮಟ್ಟವನ್ನು ಸುಧಾರಿಸೋ ಬಗ್ಗೆ ಯೋಚನೆ ಮಾಡೋದು ಬೇಡ. ನಾವು ದೇವರ ಕೈಗಳಿಗೆ ಮಕ್ಕಳನ್ನು ಆಸ್ತಿಯಾಗಿ ಬೆಳೆಸೋಣ. ಓಕೆನಾ? ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಂಡು. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರಗಳು, ಮಹಿಮೆಗಳು ತಂದೆ. ಹೌದು ಸ್ವಾಮಿ, ಏನು ಅರಿಯದ ನನ್ನನ್ನು ಕರ್ತನೆ ನಿಮ್ಮ ಮಾತುಗಳನ್ನು ಆಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟು ಅಪ್ಪ, ನಿನ್ನ ಮಕ್ಕಳಿಗೆ ತಿಳಿಸಬೇಕಾಗಿದ್ದನ್ನು ತಿಳಿಸಲು ಸಹಾಯ ಮಾಡಿದ್ದಕ್ಕಾಗಿ ವಂದನೆಗಳು ಕರ್ತನೆ. ಹೌದು ಸ್ವಾಮಿ, ಈ ಲೋಕದಲ್ಲಿ ಇರುವಂಥ ಪಾಪಗಳನ್ನು, ಈ ಲೋಕದಲ್ಲಿರುವಂಥ ವ್ಯಾಮೋಹಗಳನ್ನು, ನಡೀತಿರುವ ಕೃತ್ಯಗಳನ್ನು, ಮಾನವತೆ ಕಳೆದುಕೊಂಡಿರುವಂಥ ಸಮಾಜವನ್ನು ನೋಡಿದಾಗ ಮುಂದಿನ ಪೀಳಿಗೆಗೆ ಭಯ ಆಗುತ್ತೆ ಕರ್ತನೆ. ಆದರೆ ನಿನ್ನ ವಾಕ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಯೋಚಿಸುವಾಗ ಖಂಡಿತವಾಗಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ನೀನು ಸದಾ ಇರುವಾತನು, ನಮ್ಮ ದೇವರಾಗಿರುವ ನೀನು ನಮ್ಮ ಸಂತತಿಗೂ ದೇವರಾಗಿರ್ತೀಯ. ಆದರೆ ನಾವು ಯಥಾರ್ಥವಾಗಿ ನಡೆದುಕೊಳ್ಳಬೇಕೆಂಬುದನ್ನು ನೀನು ತಿಳಿಸಿಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಅನೇಕ ಮಾತುಗಳಿಂದ ಪ್ರತಿನಿತ್ಯವೂ ನಮ್ಮನ್ನು ನೀವು ಬಲಗೊಳಿಸ್ತಾ ಇದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, 4 ದಿನಗಳು ಸೆಮಿನಾರು ಮುಗಿದು ಇವತ್ತು 5ನೇ ದಿನದಲ್ಲಿ ನಾವು ಕಾಲಿಡ್ತಾ ಇದ್ದೀವಪ್ಪ. ಈ ಬೆಳಗಿನ ಜಾವದಲ್ಲಿಯೂ ಒಂದು ಅಂಶವನ್ನು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂಬರುವ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ನೀವಿದ್ದು ನಮ್ಮನ್ನು ನಡೆಸಿಕೊಡಿ. ಸಂಪೂರ್ಣವಾಗಿ ನಾವು ಸಂಪೂರ್ಣ ಪರಿಪೂರ್ಣತೆ ನಿನ್ನ ಜ್ಞಾನವನ್ನು ತಿಳಿದುಕೊಂಡು ನಿನ್ನ ಜ್ಞಾನದ ಮಾರ್ಗದಲ್ಲಿ ನಾವು ನಡೆದು ನಮ್ಮ ಮಕ್ಕಳನ್ನು ನಡೆಸಲು ನಮಗೆ ಸಹಾಯ ಮಾಡಿ ಕರ್ತನೆ. ಹೌದು ಸ್ವಾಮಿ, ನೀವು ಕೊಟ್ಟಂಥ ಅವಕಾಶವನ್ನು ವ್ಯರ್ಥ ಮಾಡದೆ ಸದುಪಯೋಗ ಪಡಿಸಿಕೊಳ್ಳುವಂಥ ಜವಾಬ್ದಾರಿಯನ್ನು ನಮಗೆ ಕೊಟ್ಟು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ರಾಮಣ್ಣವರನ್ನು ಅವರ ಕುಟುಂಬವನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನಪ್ಪ. ಇಷ್ಟು ದೊಡ್ಡ ಸೆಮಿನಾರನ್ನು ಕಂಡಕ್ಟ್ ಮಾಡ್ತಿರುವಂಥ ಅವರಿಗೆ ಬೇಕಾದ ಆರ್ಥಿಕ ಸಹಾಯ ಇರಬಹುದು, ಆರೋಗ್ಯ ಬಲವಾಗಿರ್ಬೋದು, ಎಲ್ಲ ಸಮಯೋಚಿತವಾಗಿ ಎಲ್ಲವನ್ನು ಅವರಿಗೆ ನೀವು ನಡೆಸ್ತಾ ಇರುವಂಥ ರೀತಿಗಾಗಿ ಸ್ತೋತ್ರ. ಅವರ ಆರೋಗ್ಯ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ಜೊತೆಗಾರರಾಗಿದ್ದು ಅವರ ಸೇವೆಗಳನ್ನು ಆಶೀರ್ವಾದ ಮಾಡಿ ಕರ್ತನೆ. ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಹಿರಿಯ ಸೇವಕರಾದ ಇಮಾನುಯಲ್ ಅಣ್ಣವರನ್ನು ಅವರ ಕುಟುಂಬವನ್ನು ನೆನೆಸಿಕೊಳ್ಳಿ. ಮತ್ತು ಅಪ್ಪ ಮನೋಜ್ ಬ್ರದರನ್ನು ಅವರ ಕುಟುಂಬವನ್ನು, ವಿಲ್ಸನ್ ಬ್ರದರನ್ನು ಅವರ ಕುಟುಂಬವನ್ನು, ನವೀನ್ ಬ್ರದರನ್ನು ಅವರ ಕುಟುಂಬವನ್ನು, ಜುವೆಲ್ ಅಣ್ಣವರನ್ನು ಅವರ ಕುಟುಂಬವನ್ನು, ಅದೇ ರೀತಿಯಾಗಿ ಜ್ಞಾನರಾಜ್ ಬ್ರದರನ್ನು, ಅದೇ ರೀತಿ ಮಂಜುನಾಥ್ ಬ್ರದರು
ಗಂಗಾಧರ್ ಬ್ರದರ್, ಇನ್ನೂ ಅನೇಕ ಸೇವಕರು ನಮ್ಮ ಮಧ್ಯದಲ್ಲಿ ಪ್ರತಿನಿತ್ಯನೂ ವಾಕ್ಯ ಸಂದೇಶವನ್ನು ಕೊಟ್ಟು ನಮ್ಮನ್ನು ಬಲಪಡಿಸ್ತಾ ಇದ್ದಾರಪ್ಪ. ಅವ್ರನ್ನೆಲ್ಲರನ್ನು ನೀವು ನೆನಪು ಮಾಡಿಕೊಳ್ಳುತ್ತೀನಿ. ಅವರ ಕುಟುಂಬಕ್ಕೆ ಅವರಿಗೆ ಅಗತ್ಯತೆ ಇರುವುದನ್ನು ನೀನು ಒದಗಿಸಿಕೊಟ್ಟು ಕಾಪಾಡು. ಅದೇ ರೀತಿಯಾಗಿ ಕರ್ತನೆ, ಪ್ರತಿನಿತ್ಯವೂ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೆನೆಸಿಕೊಂಡು ಪ್ರಾರ್ಥಿಸುತ್ತೇನೆ ತಂದೆ. ಅದರೆಲ್ಲ ಯಶಸ್ಸಿನ ಹಿಂದೆ ನಿನ್ನ ಕೃಪೆ, ನಿನ್ನ ಕರಗಳಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಎಲ್ಲ ದಿನಗಳನ್ನು ನೀವು ಜೊತೆಯಾಗಿದ್ದು ನಡೆಸಿಕೊಂಡು ಬಂದಿರೋಣ. ಈ ದಿನವೂ ಸಹ ನೀವು ಬೆಳಗಿನಿಂದ ರಾತ್ರಿವರೆಗೂ ನಮ್ಮ ಜೊತೆಯಲ್ಲಿದ್ದು ನಮ್ಮ ಎಲ್ಲ ಕಾರ್ಯಕ್ರಮಗಳು, ನಿಮ್ಮ ಕಾರ್ಯಕ್ರಮಗಳನ್ನು ನಡೆಸುವಾಗ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್.